ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾಃ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಹರಿ ಓಂ ಶ್ಯಾಮಂ ರವೀಂದ್ರಮಿತದೀದಿತಿ ಕಾಂತಿಯುಕ್ತಂ ಜ್ಞಾನಂ ಶರಂ ಚ ದದತಂ ಪ್ರಿಯಯಾ ಸಮೇತಂ ಸ್ವಾತ್ಮಸ್ವರೂಪಂ ಅಮಿತಂ ಹನುಮನ್ಮುಖೇಶು ಸಂದರ್ಶಯಂತಮಜಿತಂ ಸ್ಮರತೋರುಗಿರ್ಭಿಃ ತಪಃ ಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂವರಂ ನಾರದಂ ಪರಿಪಪ್ರಚ್ಚ ವಾಲ್ಮೀಕಿರ್ಮುನಿಪುಂಗವಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಕ್ಷೇತ್ರಾಧಿಪತಿಯಾದ ಗೋಪಾಲಕೃಷ್ಣ ದೇವರ ಪಾದಾರವಿಂದಗಳಲ್ಲಿ ಭಕ್ತಿ ನಮನವನ್ನು ಸಲ್ಲಿಸಿ ಇವತ್ತಿನ ಉಪನ್ಯಾಸವನ್ನು ಪ್ರಾರಂಭ ಮಾಡುತ್ತಾ ಇದ್ದೇನೆ. ಅಯೋಧ್ಯೆಯಲ್ಲಿ ದಶರಥ ಎಂಬ ಸೂರ್ಯವಂಶದಲ್ಲಿ ಬಂದ ರಾಜ ಇದ್ದ. ಆ ರಾಜನಿಗೆ ಸಂತತಿ ಭಾಗ್ಯ ಇದ್ದಿಲ್ಲ. ಋಷ್ಯ ಶೃಂಗರು ಅಂತ ವಿಭಾಂಡಕ ಋಷಿಗಳ ಮಗ. ಅವರನ್ನು ಕರೆಸಿ ಪುತ್ರ ಕಾಮೇಷ್ಟಿ ಯಾಗವನ್ನು ದಶರಥ ಮಾಡಿಸಿದ. ಅಗ್ನಿಕುಂಡದಿಂದ ದಿವ್ಯ ಪುರುಷ ಬಂಗಾರದ ತಟ್ಟೆಯಲ್ಲಿ ಪಾಯಸವನ್ನು ತೆಗೆದುಕೊಂಡು ಬಂದು ದಶರಥನಿಗೆ ಕೊಟ್ಟು, ನಿನ್ನ ಮಡದಿಯರಿಗೆ ಇದನ್ನು ತಿನ್ನಿಸು ಅಂತ ಹೇಳಿ ಅದೃಶ್ಯನಾದ. ದಶರಥನಾದರೂ ತನ್ನ 3 ಮಡದಿಯರಿಗೆ ಕೌಸಲ್ಯೆ, ಸುಮಿತ್ರೆ ಹಾಗೂ ಕೈಕೇಯಿಯರಿಗೆ ಅದನ್ನು ತಿನ್ನಿಸಿದ. ಕೆಲವೇ ದಿವಸಗಳಲ್ಲಿ ಅವರು ಗರ್ಭಿಣಿಯರು ಆದರೂ ದಶರಥ ಪುತ್ರ ಕಾಮೇಷ್ಟಿಯಾಗದ ಪ್ರಭಾವದಿಂದ 4 ಮಕ್ಕಳನ್ನು ಪಡೆದುಕೊಂಡ. ಅವರಿಗೆ ನಾಮಕರಣ ಕೂಡ ಆಯಿತು. ರಾಮಚಂದ್ರ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ ನಾಮಕರಣವನ್ನು ಕೂಡ ಮಾಡಿದ್ದು. 4 ಕೂಡ ಚೆನ್ನಾಗಿ ಬೆಳೀತಾ ಇದ್ದಾರೆ. 60,000 ವರ್ಷಗಳ ಕಾಲ ದಶರಥನ ದಾಂಪತ್ಯದಲ್ಲಿ ಈ 3 ಪಟ್ಟದರಸಿಯರಲ್ಲಿಯೂ ಕೂಡ ಮಕ್ಕಳನ್ನು ಪಡೆದುಕೊಂಡಿಲ್ಲ ಅಂತವ. ಅಷ್ಟು ವರ್ಷ ಆದ ಮೇಲೆ ಮಕ್ಕಳನ್ನು ಪಡೆದ ಮೇಲೆ ಬಹಳ ಸಂತೋಷದಿಂದ ಯಾವಾಗಲೂ ಮಕ್ಕಳನ್ನು ಮುದ್ದು ಮಾಡುತ್ತಾ ಇದ್ದ. ಅದರಲ್ಲಿ ಕೂಡ ರಾಮನನ್ನು ನೋಡಿದಷ್ಟು ಸಾಲತಾ ಇದ್ದಿಲ್ಲ ಅಂತ. ಯಾವಾಗಲೂ ರಾಮನನ್ನೇ ನೋಡುತ್ತಾ ಇದ್ದ. ಅಷ್ಟು ಆನಂದ ಭರಿತನಾಗಿದ್ದ. ಅವರೆಲ್ಲರೂ ಕೂಡ ಚೆನ್ನಾಗಿ ಬೆಳೀತಾ ಇದ್ದಾರೆ. ಲೋಕದ ದೃಷ್ಟಿಯಲ್ಲಿ
ರಾಮ ಬೆಳೀತಾ ಇದ್ದಾನೆ ಅಂತ ಕಾಣುತ್ತಾ ಇತ್ತು ಅಂತ. ಮಧ್ವ ಗುರುಗಳು ಹೇಳ್ತಾರೆ, ಸೂರ್ಯ ಉದಯ ಆದಾಗ ನಾವೆಲ್ಲ ಹೇಳ್ತೇವೆ ಸೂರ್ಯ ಹುಟ್ಟಿದ ಅಂತ. ಹುಟ್ಟಿದ ಸೂರ್ಯ ಮತ್ತೆ ಬೆಳೆದ ಅಂತ ಹೇಳ್ತೇವೆ. ಸೂರ್ಯ ಹುಟ್ಟಿದ್ದು ಹೌದಾ? ಎಲ್ಲೋ ಇದ್ದ ಸೂರ್ಯ ಅವ ಈ ಜಾಗದಲ್ಲಿ ಪ್ರಕಟನ. ಹಾಗೆಯೇ ರಾಮ ಹುಟ್ಟಿದ್ದು ಅಂತ ಅಲ್ಲ, ಬೆಳೆದ ಅಂತ ಅಲ್ಲ. ಮೊದಲೇ ಇದ್ದ ರಾಮ ಪ್ರಕಟನಾದ. ಅಜ್ಞರ ದೃಷ್ಟಿಗೆ ಕಾಣುತ್ತಾ ಇದೆ ರಾಮ ಹುಟ್ಟಿದ, ನಮ್ಮಂತೆ ಶರೀರವನ್ನು ಪಡೆದುಕೊಂಡ, ನಮ್ಮಂತೆ ಬೆಳೀತಾ ಇದ್ದಾನೆ ಅಂತ ಅಜ್ಞಾನಿಗಳಿಗೆ ಈ ಜ್ಞಾನ ಬರ್ತಾ ಇತ್ತು ಅಂತ. ಅಂತೂ 4 ಮಂದಿ ಮಕ್ಕಳು ಕೂಡ ಬೆಳೆದಿದ್ದಾರೆ, ದೊಡ್ಡವರಾಗಿದ್ದಾರೆ. ಆ ಕಾಲದಲ್ಲಿ ವಿಶ್ವಾಮಿತ್ರರ ಆಗಮನ ಆಯಿತು ಅಂತ. ವರೇಣ ವಿಪ್ರತ್ವಂ ಅವಾಪ ಯೋಸೌ ವಿಶ್ವಸ್ಯ ಮಿತ್ರಂ ಸ ಇಹಾ ಜಗಾಮ. ವಿಶ್ವಾಮಿತ್ರರು ಅಂದರೆ ವಿಶ್ವ ಅಮಿತ್ರ ಅಂತ ಅರ್ಥ ಅಲ್ಲ. ವಿಶ್ವಸ್ಯ ಮಿತ್ರ ವಿಶ್ವಾಮಿತ್ರ. ಇಡೀ ವಿಶ್ವಕ್ಕೆ ಮಿತ್ರರು ಅವರು, ಅಮಿತ್ರ ಅಲ್ಲ. ಅಮಿತ್ರ ಅಂದರೆ ಶತ್ರು ಅಂತ ಅರ್ಥ. ವಿಶ್ವಕ್ಕೆ ಮಿತ್ರರಾದಂತಹ ಆ ವಿಶ್ವಾಮಿತ್ರರು ದಶರಥನ ಬಳಿಗೆ ಬಂದಿದ್ದಾರೆ ಅಂತೆ. ದಶರಥನಿಗೆ ಬಹಳ ಸಂತೋಷ ಆಯಿತು. ರಾಮಾಯಣದಲ್ಲಿ ವಾಲ್ಮೀಕಿ ಋಷಿಗಳು ಹೇಳುತ್ತಾರೆ, ವಿಶ್ವಾಮಿತ್ರರ ಆಗಮನದಿಂದ ಎಷ್ಟು ಸಂತೋಷ ಆಯಿತು. ಯಥಾ ಮೃತಸ್ಯ ಸಂಪ್ರಾಪ್ತಿ ಯಥಾ ವರ್ಷಮನೂದಕೆ ಯಥಾ ಸದೃಶದಾರೇಷು ಪುತ್ರ ಜನ್ಮ ಪ್ರಜಸ್ಯತ. ತುಂಬ ಬಾಯಾರಿದವನಿಗೆ ಅಥವಾ ಏನಾದರೂ ಒಂದು ಅಪಘಾತ ಆಗಿ ಬಿದ್ದವನಿಗೆ ಯಾರೋ ಬಂದು ಸ್ವಲ್ಪ ನೀರನ್ನು ಕೊಟ್ಟರೆ ಆ ನೀರನ್ನು ಕುಡಿದ ಅವನಿಗೆ ಎಷ್ಟು ಸಂತೋಷ ಆಗುತ್ತದೋ ಅಷ್ಟು ಸಂತೋಷ ಆಯಿತು. ಮಳೆಯೇ ಬಂದಿಲ್ಲ, ಬಹಳ ಕಾಲದವರೆಗೆ ಮಳೆ ಬಂದಿಲ್ಲ. ಅಂತಹ ಪ್ರದೇಶದಲ್ಲಿ ಇದ್ದಕ್ಕೆ ಇದ್ದಾಗೆ ಮಳೆ ಬಂದರೆ ಎಷ್ಟು ಸಂತೋಷ ಆಗ್ತದೋ ಅಷ್ಟು ಸಂತೋಷ ಆಯಿತು. ಎಷ್ಟೋ ವರ್ಷಗಳ ಕಾಲದವರೆಗೆ ಮಕ್ಕಳೇ ಆಗಲಿಲ್ಲ, ಬಹಳ ಕಾಲದ ನಂತರ ಮಕ್ಕಳಾಯಿತು ಅಂತಾದರೆ ಎಷ್ಟು ಸಂತೋಷ ಆಗ್ತದೋ. ಸ್ವಲ್ಪವೂ ದ್ರವ್ಯವೇ ಇಲ್ಲ, ಯಾವುದಕ್ಕೂ ಗತಿ ಇಲ್ಲ ಅಂಥವನಿಗೆ ಇದ್ದಕ್ಕೆ ಇದ್ದಾಗೆ ಒಮ್ಮೆಲೆ ಬಹಳಷ್ಟು ಹಣದ ರಾಶಿ ಗಂಟು ಸಿಕ್ಕಿದಾಗ ಎಷ್ಟು ಸಂತೋಷವಾಗ್ತದೋ ಅಷ್ಟು ಸಂತೋಷ ದಶರಥನಿಗೆ ಆಯಿತು ಅಂತ. ವಿಶ್ವಾಮಿತ್ರರಿಗೆ ನಮಸ್ಕರಿಸಿ ಆದರ ಆತಿಥ್ಯವನ್ನೆಲ್ಲ ಮಾಡಿ ವಿಶ್ವಾಮಿತ್ರರ ಬಳಿ ದಶರಥ ಕೇಳಿದ, ನೀವು ನಮ್ಮ ಕುಲದೈವ ಗುರುಗಳು, ನನಗೆ ಮಕ್ಕಳಾದ ಮೇಲೆ ನೀವು ಬಂದಿದ್ದೀರಿ, ಬಹಳ ಸಂತೋಷದಲ್ಲಿ ಇದ್ದೇನೆ ನಾನು. ಆ ಸಂತೋಷ ಇನ್ನಷ್ಟು ನಿಮ್ಮ ಆಗಮನದಿಂದ ಇಮ್ಮಡಿಯಾಯಿತು. ಏನು ಬೇಕು ಕೇಳಿ ಅದನ್ನು ಕೊಡುತ್ತೇನೆ ಅಂತ ಭರವಸೆ ಕೊಟ್ಟ. ವಿಶ್ವಾಮಿತ್ರರು ಹೇಳಿದ್ರು, ನನಗೆ ಏನು ಬೇಕಾಗ್ತದೆ, ನಾನು ಒಂದು ಯಜ್ಞವನ್ನು ಪ್ರಾರಂಭ ಮಾಡಿದ್ದೆ. ಆ ಯಜ್ಞ ಪ್ರಾರಂಭಕ್ಕಿಂತಲೂ ಮುಂಚಿತವಾಗಿ ಅದರ ರಕ್ಷಣೆಗಾಗಿ ನಿನ್ನ 2 ಮಕ್ಕಳು ರಾಮ ಲಕ್ಷ್ಮಣರು ನನಗೆ ಬೇಕು. ಯಜ್ಞದ ರಕ್ಷಣೆ ಆಗಬೇಕಾಗಿದೆ. 1-2 ದಿನದ ಯಜ್ಞ ಅಲ್ಲ, ಅದು ಬಹಳ ದಿನಗಳವರೆಗೆ ನಡೆಯುವಂತಹ ಯಜ್ಞ.
ಆ ಯಜ್ಞಕ್ಕೆ ವಿಘ್ನಕಾರಿಗಳು ಅಂತ ರಾಕ್ಷಸರೆಲ್ಲ ಇದ್ದಾರೆ. ಅವರು ಯಜ್ಞಕ್ಕೆ ನೆತ್ತರಿನ ಮಳೆಯನ್ನೇ ಸುರಿಸ್ತಾ ಇದ್ದಾರೆ, ಮಾಂಸವನ್ನೆಲ್ಲ ಹಾಕ್ತಾ ಇದ್ದಾರೆ, ಅಂತೂ ವಿಘ್ನವನ್ನೆಲ್ಲ ಮಾಡ್ತಾ ಇದ್ದಾರೆ. ಅಂತಹ ರಾಕ್ಷಸರ ಸಂಹಾರವನ್ನು ಮಾಡಿ ನನ್ನ ಯಜ್ಞದ ಪರಿಪೂರ್ಣತೆ ಆಗುವಂತೆ ನೀನು ನಿನ್ನ ಮಕ್ಕಳಿಬ್ಬರನ್ನ ರಾಮ ಲಕ್ಷ್ಮಣರನ್ನ ಕಳಿಸಿಕೊಡಬೇಕು. ದಶರಥನಿಗೆ ಇದ್ದಕ್ಕಿದ್ದಾಗಿ ಮೂರ್ಛೆ ಹೋಯಿತು. 60,000 ವರ್ಷಗಳ ನಂತರದಲ್ಲಿ ಮಕ್ಕಳಾಗಿದ್ದಾರೆ. ಅದರಲ್ಲಿ ಕೂಡ ರಾಮ ಅಂದರೆ ಬಹಳ ಪ್ರೀತಿ. ಒಂದು ಕ್ಷಣವೂ ರಾಮನಿಲ್ಲದ ಕ್ಷಣ ಅವನಿಗೆ ಇರ್ತಾ ಇದ್ದಿಲ್ಲ ಅಂತೆ. ರಾಮನ ಒಟ್ಟಿಗೆ ಇರ್ತಾ ಇದ್ದ. ಅಂಥದ್ದರಲ್ಲಿ ರಾಕ್ಷಸರ ಒಟ್ಟಿಗೆ ಯುದ್ಧಕ್ಕಾಗಿ ವಿಶ್ವಾಮಿತ್ರರು ಕರೀತಾ ಇದ್ದಾರೆ. ಹೇಗೆ ಕಳಿಸಲಿ? ಏನಾದರೂ ತೊಂದರೆ ಆದರೆ ದಶರಥ ಹೇಳಿದ, ಊನ ಷೋಡಶ ವರ್ಷೋಯಂ ರಾಮೋ ರಾಜೀವಲೋಚನ. ವಿಶ್ವಾಮಿತ್ರರೇ, ಈಗಷ್ಟೇ 15 ಪೂರ್ತಿಯಾಗಿ 16ಕ್ಕೆ ಕಾಲಿಟ್ಟಿದ್ದಾರೆ ನನ್ನ ಮಕ್ಕಳು. ಅದರಲ್ಲಿ ಕೂಡ 16 ಪೂರ್ತಿ ಆಗಲಿಲ್ಲ. ಊನ ಷೋಡಶ ವರ್ಷೋಯಂ. ಕಮಲದಂತೆ ಕಂಡುಳ್ಳಂತಹ ಈ ರಾಮನಿಗೆ ಇನ್ನೂ 16 ತುಂಬಲಿಲ್ಲ. ಅಂಥವನನ್ನು ಕರ್ಕೊಂಡೋಗಿ ಏನು ಯುದ್ಧವನ್ನು ಮಾಡಿದ್ದೀರಿ ನೀವು? ಯಾವ ರೀತಿಯಾಗಿ ಯಜ್ಞದ ರಕ್ಷಣೆ ಆದೀತು? ಹಾಗಂತ ಹೇಳಿ ಭರವಸೆಯನ್ನು ಸುಳ್ಳು ಮಾಡುವುದಿಲ್ಲ, ಅವರನ್ನ ಕಳಿಸುವುದಿಲ್ಲ, ನಾನೇ ಬರುತ್ತೇನೆ. ಅಯ್ಯಂ ಅಕ್ಷೋಹಿಣಿ ಪೂರ್ಣ ಯಸ್ಯ ಅಹಂ ಪತಿರೀಶ್ವರ. ನನ್ನ ಬಳಿ ಅಕ್ಷೋಹಿಣಿ ಸೈನ್ಯ ಇದೆ, ಅದನ್ನು ಕರ್ಕೊಂಡು ಬರ್ತೇನೆ. ಎಲ್ಲಿ ಯಾರು, ಯಾರ ಕಡೆಯವರು, ಎಲ್ಲಿ ಏನು ತೊಂದರೆ ಮಾಡ್ತಾ ಇದ್ದಾರೆ ಹೇಳಿ. ವಿಶ್ವಾಮಿತ್ರರು ಹೇಳಿದ್ರು, ರಾವಣ ಅಂತ ಕೇಳಿದ್ಯಾ ನೀನು? ಆ ರಾವಣನ ಪ್ರಧಾನ ಕಚೇರಿ ಅದು ಲಂಕೆಯಲ್ಲಿ ಇದ್ದರೆ ಅದರ ಶಾಖಾ ವಲಯ ಅದೆಲ್ಲವೂ ಕೂಡ ಅರಣ್ಯದಲ್ಲಿ ಇದೆ. ಅವನ ಅನುಚರರು ಸುಬಾಹು, ಮಾರೀಚ, ತಾಟಕೆ ಇವರೆಲ್ಲ ಇದ್ದಾರೆ. ಇವರೆಲ್ಲ ವಿಘ್ನವನ್ನ ಯಜ್ಞಕ್ಕೆ ಉಂಟು ಮಾಡ್ತಾ ಇದ್ದಾರೆ. ಇವರ ಸಂಹಾರ ಆಗಬೇಕು, ಇವರೊಟ್ಟಿಗೆ ಯುದ್ಧವನ್ನು ಮಾಡಬೇಕು ಅಂತ ಹೇಳಿದಾಗ ಮತ್ತಷ್ಟು ಗಾಬರಿಗೊಂಡ ಅಂತ ದಶರಥ. ರಾವಣನ ಹೆಸರನ್ನ ಕೇಳಿದ ಕೂಡಲೇ ಮತ್ತಷ್ಟು ಉದ್ವಿಗ್ನನಾದ. ರಾಮನನ್ನ ಕಳಿಸುವುದಿಲ್ಲ, ನಾನು ಬರ್ತೇನೆ ಅಂತ ಹೇಳಿದವ ಈಗ ರಾಮನನ್ನೂ ಕಳಿಸುವುದಿಲ್ಲ, ನಾನೂ ಬರುವುದಿಲ್ಲ ಅಂತ ಹೇಳಿದ. ಎಲ್ಲ ಭರವಸೆಯೇ ಸುಳ್ಳಾಯಿತು. ರಾಜಕಾರಣಿಗಳ ಮಾತು ಅಂದರೆ ಹೀಗೆ ಅಂತ ವಿಶ್ವಾಮಿತ್ರರಿಗೆ ಮತ್ತೆ ಸಿಟ್ಟು ಬಂತು. ಅಂತ ಸಾಮಾನ್ಯವಾದ ಸಿಟ್ಟು ಅಲ್ಲ ವಿಶ್ವಾಮಿತ್ರರ. ಆ ಸಿಟ್ಟನ್ನು ನೋಡಿ ಅಲ್ಲೇ ಇದ್ದಂತಹ ವಸಿಷ್ಠರು ಓಡಿ ಬಂದರು ಅಂತ ವಿಶ್ವಾಮಿತ್ರರನ್ನ ಸಮಾಧಾನ ಪಡಿಸಿದ್ದು. ದಶರಥನ ಬಳಿ ವಸಿಷ್ಠರು ಮಾತನಾಡ್ತಾ ಇದ್ದಾರೆ. ವಿಶ್ವಾಮಿತ್ರರು ಅಂದರೆ ಸಾಮಾನ್ಯರಲ್ಲ. ರಾಮನ ಬಗ್ಗೆ ಗೊತ್ತಿಲ್ಲದೆ ಅವರು ರಾಮನನ್ನು ಕಳಿಸು ಅಂತ ಹೇಳ್ತಾ ಇಲ್ಲ. ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯ ಪರಾಕ್ರಮಂ. ರಾಮನ ಪರಾಕ್ರಮ ಏನಿದೆ ಅದು ವಿಶ್ವಾಮಿತ್ರರಿಗೆ ಗೊತ್ತಿರುತ್ತದೆ. ಆದ್ದರಿಂದಲೇ ಅವರು ಕೇಳ್ತಾ ಇದ್ದಾರೆ. ಏನು ಹಿಂದೆ ಮುಂದೆ ಯೋಚನೆ ಮಾಡಿದೆ ಕಳಿಸಿಕೊಡು ಅಂತ ವಸಿಷ್ಠರು ಹೇಳಿದಾಗ ದಶರಥ ಒಲ್ಲದ ಮನಸ್ಸಿನಿಂದಲೇ ಆಯಿತು ಅಂತ ಒಪ್ಪಿಕೊಂಡ. ವಿಶ್ವಾಮಿತ್ರರ ಬಳಿಗೆ ರಾಮ ಲಕ್ಷ್ಮಣರನ್ನ ಕಳಿಸಿದ. ರಾಮ ಲಕ್ಷ್ಮಣರನ್ನ ವಿಶ್ವಾಮಿತ್ರರು ಕರ್ಕೊಂಡು ಹೋದ್ರು. ರಾತ್ರಿ ಆಯಿತು.
ಮಲಗಲಿಕ್ಕೆ ಅರಮನೆಯಲ್ಲೂ ಇಲ್ಲ, ಹುಲ್ಲುಗಾವಲಿನ ಮೇಲೆ ಮಲಗಿದ್ರು. ಅದು ಅರುಣೋದಯದ ಕಾಲ. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ನೋಡಿ ಎಬ್ಬಿಸಿದ್ರು, ಏಳಿ ಅಂತ. ಕೌಸಲ್ಯ ಸುಪ್ರದ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ. ವಿಶ್ವಾಮಿತ್ರರು ಆ ರಾಮನನ್ನು ಎಬ್ಬಿಸುವಂಥದ್ದು ಪರಿ. ಕೌಸಲ್ಯೆಯ ಪ್ರೀತಿಯ ಪುತ್ರನೇ ನರ ಶಾರ್ದೂಲನೇ, ಏಳುವವನಾಗು. ಪೂರ್ವ ಸಂಧ್ಯಾ ಪ್ರವರ್ತತೆ, ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸುವ ಸಮಯ ಆಯಿತು. ಕರ್ತವ್ಯಂ ದೈವಮಾಹ್ನಿಕಂ, ಅರುಣೋದಯ ಕಾಲ. ಸೂರ್ಯ ಉದಯಕ್ಕಿಂತ 1.5 ಗಂಟೆ ಮುಂಚಿತವಾಗಿ ಸ್ನಾನಾದಿಗಳನ್ನು ಆಹ್ನಿಕಗಳನ್ನೆಲ್ಲ ಮಾಡಬೇಕು. ಆದ್ದರಿಂದ ನಿತ್ಯ ಆಹ್ನಿಕಗಳನ್ನೆಲ್ಲ ಮಾಡುವ ಸಲುವಾಗಿ ಕೌಸಲ್ಯಾನಂದನ ನರಶಾರ್ದೂಲ ಏಳುವವನಾಗುವಂತ ಎಬ್ಬಿಸಿದ್ರು. ಅದು ಎಷ್ಟು ಸುಂದರವಾಗಿ ಮಕ್ಕಳನ್ನು ಎಬ್ಬಿಸಿದ್ದಾರೆ. ವಿಶ್ವಾಮಿತ್ರರು ನಮಗೆಲ್ಲ ಸ್ಫೂರ್ತಿ ಆಗಬೇಕು. ಬೆಳಗಿನ ಹೊತ್ತಿನಲ್ಲಿ ನಾವೆಲ್ಲ ಮಕ್ಕಳನ್ನು ಎಬ್ಬಿಸ್ತೇವೆ. ಹೇಗೆ ಎಬ್ಬಿಸ್ತೇವೆ? ಒಂದಷ್ಟು ಬೈದು ಗದರಿಸಿ ಆ ದಿನದ ಉತ್ಸಾಹ ಹುಮ್ಮಸ್ಸನ್ನೆಲ್ಲ ಹಾಳುಗೆಡವಿ ಬಿಡ್ತೇವೆ ನಾವು. ಹಾಗೆ ಎಬ್ಬಿಸಬಾರದು ಅಂತೆ. ಪ್ರೀತಿಯಿಂದ ಮಕ್ಕಳನ್ನು ಎಬ್ಬಿಸಿದರೆ ಇಡೀ ದಿನ ಉತ್ಸಾಹ ಭರಿತರಾಗಿ ಅವರು ಇರುತ್ತಾರೆ. ಈ ಸಂದೇಶವನ್ನ ರಾಮಾಯಣ ನಮಗೆ ಕೊಡುತ್ತಾ ಇದೆ. ಆಹ್ನಿಕಗಳನ್ನೆಲ್ಲ ಮುಗಿಸಿದ್ರು. ಮತ್ತೆ ಪ್ರಯಾಣ ಪ್ರಾರಂಭ ಆಯಿತು. ದಾರಿಯಲ್ಲಿ ಹೋಗುವಾಗ ಯಾರು ಬುದ್ಧಿಯನ್ನು ಕಟ್ಟಿಕೊಟ್ಟಿಲ್ಲ. ಆಯಾಸ ಆಗುವಂಥದ್ದು, ಹಸಿವೆ ಬಾಯಾರಿಕೆ ಆಗುವಂಥದ್ದು ಎಲ್ಲ ಆಗುತ್ತದೆ. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಒಂದು ಮಂತ್ರವನ್ನು ಉಪದೇಶ ಮಾಡಿದ್ರು ಅಂತ. ಬಲ ಅತಿಬಲ ಅಂತ. ಬಹಳ ಶ್ರೇಷ್ಠವಾದ ಮಂತ್ರ. ಈ ಮಂತ್ರ ಉಪದೇಶ ಪಡ್ಕೊಂಡ್ರೆ ಸಾಕು, ಹಸಿವೆ ಇಲ್ಲ, ನೀರಡಿಕೆ ಇಲ್ಲ, ಆಯಾಸ ಇಲ್ಲ. ಅಂತಹ ಮಂತ್ರ ಇದೆ. ಮಂತ್ರದ ಹೆಸರು ಮಾತ್ರ ನಮಗೆ ಗೊತ್ತಿರುವಂಥದ್ದು, ಮಂತ್ರ ಯಾವುದು ಅಂತ ಗೊತ್ತಿಲ್ಲ. ಗೊತ್ತಿದ್ದರೆ ನಾವು ಕೂಡ ಪಡ್ಕೊಳ್ಳುತ್ತಾ ಇದ್ದೇವೆ. ಗಾಯತ್ರಿ ಅಷ್ಟಾಕ್ಷರ ಇದು ಯಾವುದು ಬೇಡ, ಈ 1-2 ಮಂತ್ರ ಇದ್ದರೆ ಸಾಕು ಅಂತ. ಆದರೆ ಹೆಸರು ಮಾತ್ರ ಗೊತ್ತಿದೆ ನಮಗೆ. ರಾಮದೇವರಿಗೆ ವಿಶ್ವಾಮಿತ್ರರು ಉಪದೇಶ ಕೊಟ್ಟರು. ಆ ಮಂತ್ರವನ್ನ ಜಪವನ್ನ ಮಾಡಿದ್ದರಿಂದ ಹಸಿವೆ, ನೀರಡಿಕೆ, ಆಯಾಸ ಯಾವುದು ಆಗ್ತಾ ಇದ್ದಿಲ್ಲ. ಸ್ವಲ್ಪ ದೂರ ಹೋದ ಕೂಡಲೇ ರಾಮ ಲಕ್ಷ್ಮಣರಿಗೆ ವಿಶ್ವಾಮಿತ್ರರು ಅದೋ ನೋಡಿ, ಒಂದು ಪರ್ವತವನ್ನು ನೋಡಿ ಅಂತ ತೋರಿಸಿದ್ರು. ಯಾವ ಪರ್ವತ? ಮರಗಿಡಗಳ ಪರ್ವತ, ಗುಡ್ಡ ಅಲ್ಲ. ಗೋ ಬ್ರಾಹ್ಮಣರನ್ನೆಲ್ಲ ಕೊಂದು ಅವರ ನೆತ್ತರು ಮಾಂಸವನ್ನು ತಿಂದು ಉಳಿದ ಮೂಳೆಗಳ ರಾಶಿಯನ್ನು ಹಾಕಿದಾಗ ಅದು ಪರ್ವತ ಗುಡ್ಡದಷ್ಟು ಎತ್ತರ ಆಗಿದೆ. ಅಷ್ಟು ಗೋ ಬ್ರಾಹ್ಮಣರನ್ನೆಲ್ಲ ಸಂಹರಿಸಿದ್ದಾಳೆ ತಾಟಕೆ ಎಂಬ ರಾಕ್ಷಸಿ. ಆ ಪರ್ವತದ ಮೂಳೆಗಳ ಪರ್ವತದ ಬಳಿಯಲ್ಲಿಯೇ ಆ ತಾಟಕೆ ಇದ್ದಾಳೆ. ಧನುಸ್ಸಿಗೆ ಹೆದೆ ಏರಿಸಿ ಬಾಣವನ್ನು ಹೂಡು, ಅವಳನ್ನು ಸಂಹಾರ ಮಾಡುವಂತ ವಿಶ್ವಾಮಿತ್ರರು ಹೇಳಿದರು. ರಾಮ ಸ್ವಲ್ಪ ಹೊತ್ತು ನಿಂತ. ಸ್ತ್ರೀ ಹತ್ಯೆ ಮಾಡಬಾರದಲ್ವೇ? ಸ್ತ್ರೀಯನ್ನು ಹತ್ಯೆ ಮಾಡುವುದು ಎಷ್ಟು ಸರಿ? ವಿಶ್ವಾಮಿತ್ರರು ಹೇಳಿದ್ರು, ನೋಡು ರಾಮ, ಅಲ್ಲಿ ಒಂದು ಮೂಳೆಗಳ ಪರ್ವತ ಇದೆ. ನೀನೀಗ ಇವಳನ್ನ ಕೊಲ್ಲದೆ ಸುಮ್ಮನೆ ಬಿಟ್ಟರೆ ಇಂತಹ ಮೂಳೆಗಳ ಗುಡ್ಡ ಪರ್ವತ ಒಂದಲ್ಲ, ನೂರಲ್ಲ, 1000 ಆದೀತು. ನಮ್ಮ ಮೂಳೆಯು ಕೂಡ ಇಲ್ಲಿ ಒಂದು ಸೇರಿ ಪರ್ವತ ಆದೀತು. ಆದ್ದರಿಂದ ಒಬ್ಬಳು
ದುಷ್ಟ ಸ್ತ್ರೀಯನ್ನ ಕೊಲ್ಲುವುದು ಅದು ಧರ್ಮಸಮ್ಮತ. ಅವಳಿಂದ ಎಷ್ಟೋ ಗೋವುಗಳು, ಸದ್ಬ್ರಾಹ್ಮಣರು, ಋಷಿ ಮುನಿಗಳು ಎಲ್ಲರೂ ಉಳಿತಾರೆ, ಅದರಿಂದ ಲೋಕಕ್ಕೆ ಕ್ಷೇಮ ಆಗ್ತದೆ. ಕೊಲ್ಲುವಂತ ವಿಶ್ವಾಮಿತ್ರರು ಹೇಳಿದ ಮಾತ್ರಕ್ಕೆ ತಾಟಕೆಯನ್ನ ರಾಮ ಬಾಣವನ್ನ ಹೂಡಿ ಸಂಹಾರ ಮಾಡಿದ್ದಾರೆ. ತಾಟಕೆಯನ್ನ ಸಂಹಾರ ಮಾಡಿ ಮುಂದೆ ಪ್ರಯಾಣ ಬೆಳೆಸಿದ್ರು. ಸಿದ್ಧಾಶ್ರಮ ಅಂತ ಅಲ್ಲಿಗೆ ಕರ್ಕೊಂಡು ಬಂದರು. ಸಿದ್ಧಾಶ್ರಮ ಅಂದರೆ ಎಲ್ಲ ಋಷಿಮುನಿಗಳು ಆ ಜಾಗದಲ್ಲಿ ಕುಳಿತುಕೊಂಡು ತಪಸ್ಸನ್ನ ಮಾಡಿ ಸಿದ್ಧಿಯನ್ನು ಪಡೆದುಕೊಂಡಂತಹ ಜಾಗ ಅದು. ಅಂತಹ ಅರಣ್ಯ, ಅದಕ್ಕೆ ಹೆಸರು ಸಿದ್ಧಾಶ್ರಮ ಅಂತ. ಎಲ್ಲ ಋಷಿಮುನಿಗಳು ಸೇರಿ ಯಾಗ ಮಾಡುವಂತಹ ಜಾಗ, ಅಲ್ಲಿ ಯಾಗ ನಡಿಬೇಕು. ರಾಮನಿಗೆ ವಿಶ್ವಾಮಿತ್ರರು ಹೇಳಿದ್ರು, ಹಿಂದೆ ಇದೇ ಜಾಗದಲ್ಲಿ ನೀನು ಅವತಾರ ಮಾಡಿದ್ದಿ. ಕಶ್ಯಪ ಅತಿಥಿಯರ ಮಗನಾಗಿ ವಾಮನನಾಗಿ ಅವತಾರ ಮಾಡಿ ಬಲಿ ಯಾಗವನ್ನ ಮಾಡುವ ಜಾಗಕ್ಕೆ ಬಂದು ಅವನಿಂದ 3 ಹೆಜ್ಜೆಗಳಷ್ಟು ಭೂಮಿಯನ್ನ ದಾನವನ್ನ ಪಡೆದುಕೊಂಡು ತ್ರಿವಿಕ್ರಮನಾಗಿ 3 ಲೋಕಗಳನ್ನ ಪಡೆದುಕೊಂಡಂತಹ ಜಾಗವೇ ಈ ಸಿದ್ಧಾಶ್ರಮ. ಈ ಜಾಗದಲ್ಲಿಯೇ ನಾವು ಯಾಗವನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು. ರಾಮ, ನಮ್ಮ ಯಾಗವನ್ನ ಪರಿಪೂರ್ಣ ಆಗುವ ಹಾಗೆ ನೀನು ಮಾಡಬೇಕು ಅಂತ ಹೇಳಿ ಯಜ್ಞವನ್ನ ಪ್ರಾರಂಭ ಮಾಡಿದ್ದರು. 6 ದಿನಗಳ ಯಜ್ಞ. 5 ದಿನದ ಯಜ್ಞ ಮುಗಿತು. 6ನೆಯ ದಿನದ ಯಜ್ಞ ನಡೀಬೇಕು. ಆಗ ಜೋರಾಗಿ ಮಳೆ ಪ್ರಾರಂಭ ಆಯಿತು. ಯಾವ ಮಳೆ? ನೀರಿನ ಮಳೆ ಅಲ್ಲ, ನೆತ್ತರಿನ ಮಳೆ. ಸುಬಾಹು ಬಂದ, ಮಾರೀಚ ಬಂದ, ವಿಘ್ನವನ್ನ ಮಾಡುವ ಸಲುವಾಗಿ ಬಂದರು. ವಿಶ್ವಾಮಿತ್ರರು ಹೇಳಿದ್ರು, ರಾಮ, ನಿನ್ನ ಜವಾಬ್ದಾರಿ ಇನ್ನೇನು ಪೂರ್ಣಾಹುತಿ ಆಗಬೇಕು, ಯಾಗ ಇಲ್ಲಿಗೆ ನಿಲ್ಲಬಾರದು. ರಾಮ ಕೂಡಲೇ ವಾಯುವ್ಯ ಅಸ್ತ್ರವನ್ನ ಪ್ರಯೋಗಿಸಿ ಆ ಮಾರೀಚನನ್ನ ದೂರದ ಸಮುದ್ರಕ್ಕೆ ಹಾರಿಸಿದ. ಕೊಂದಿಲ್ಲ. ಯಾಕೆ ಕೊಂದಿಲ್ಲ ಅಂದರೆ ಮುಂದೆ ಮಾರೀಚಿನಿಂದ ಇನ್ನೂ ನೀತವಾದ ಕೆಲಸ ನಡಿಬೇಕು. ಅವನ ಪಾಪದ ಕೊಡ ಇನ್ನೂ ತುಂಬಬೇಕು. ದೂರದ ಸಮುದ್ರ ಅಂದರೆ ಸಿದ್ಧಾಶ್ರಮದಿಂದ ಗೋಕರ್ಣದ ಹತ್ತಿರ ಇರುವ ಸಮುದ್ರಕ್ಕೆ ಬೀಳಿಸಿದ. ಅವ ನೀರಿನಲ್ಲಿ ಮುಳುಗಿ ಅಡಗಿ ಕೂತ. ಇನ್ನೊಂದು ಅಸ್ತ್ರವನ್ನ, ಆಗ್ನೇಯಾಸ್ತ್ರವನ್ನ ಪ್ರಯೋಗಿಸಿದ ಸುಬಾಹುವಿನ ಮೇಲೆ. ಸುಬಾಹು ಸುಟ್ಟು ಬೂದಿಯಾದ. ಅಲ್ಲಿಗೆ ಸುಬಾಹು ಮಾರೀಚರ ಸಂಹಾರ ಆಯಿತು. ಯಾಗದ ಪೂರ್ಣಾಹುತಿ ನಡೀತು. ವಿಶ್ವಾಮಿತ್ರರು, ಮುನಿಗಳೆಲ್ಲ ಬಹಳ ಸಂತೋಷಪಟ್ಟರು. ರಾಮ ಕೇಳಿದ, ಗುರುಗಳೇ, ಇನ್ನೇನು ಕೆಲಸ? ಇನ್ನೂ ದೊಡ್ಡ ಒಂದು ಕೆಲಸ ಇದೆ, ಹೋಗೋಣ, ಹೊರಡೋಣ ಅಂತ ಹೇಳಿ ರಾಮ ಲಕ್ಷ್ಮಣರನ್ನ ಕರೆಕೊಂಡು ವಿಶ್ವಾಮಿತ್ರರು ಪ್ರಯಾಣ ಮಾಡಿದ್ರು. ನಾನಾ ಶಸ್ತ್ರಗಳ ಉಪದೇಶವನ್ನ ರಾಮದೇವರಿಗೆ ಮಾಡಿದ್ರು. ಆ ಅಸ್ತ್ರಗಳ ಅಭಿಮಾನಿ ದೇವತೆಗಳೆಲ್ಲ ಬಂದು ರಾಮದೇವರಿಗೆ ಅಡ್ಡ ಬಿದ್ದರು, ನಮಸ್ಕಾರ ಮಾಡಿದ್ರು. ಯಾವ ಕ್ಷಣದಲ್ಲಿ ಭಗವಂತ ನೀನು ಕರೀತಿ ಆ ಕ್ಷಣದಲ್ಲಿ ನಾವು ಬರ್ತೇವೆ, ನಿನ್ನ ಸೇವೆಯನ್ನ ಮಾಡಲಿಕ್ಕೆ ಸದಾ ಸಿದ್ಧರಿದ್ದೇವೆ ಅಂತ ಬ್ರಹ್ಮಾದಿ ದೇವತೆಗಳು, ಬ್ರಹ್ಮಾಸ್ತ್ರಕ್ಕೆ ಅಭಿಮಾನಿ ದೇವತೆ ಬ್ರಹ್ಮದೇವರು, ಎಲ್ಲ ಶಸ್ತ್ರಗಳ ಅಭಿಮಾನಿ ದೇವತೆಗಳು ಬಂದು ರಾಮನಿಗೆ ನಮಸ್ಕಾರ ಮಾಡಿದ್ದಾರೆ. ಸ್ವಲ್ಪ ದೂರ ಹೋದಾಗ ಅಲ್ಲಿ ಒಂದು ದಾರಿಯಲ್ಲಿ ಕಲ್ಲು ಸಿಕ್ಕಿತು. ವಿಶ್ವಾಮಿತ್ರರು ಹೇಳಿದ್ರು, ಆ ಕಲ್ಲನ್ನ ರಾಮ ನೀನು ಪಾದದಿಂದ ಸ್ಪರ್ಶ ಮಾಡು, ನಿನ್ನ ದೃಷ್ಟಿ ಆ ಕಲ್ಲಿನ ಮೇಲೆ ಬೀಳಲಿ ಅಂತ ಹೇಳಿದ್ರು. ಆ ಕ್ಷಣದಲ್ಲಿ ರಾಮನ ಪಾದ ಸ್ಪರ್ಶ ಆಯಿತು. ಕಲ್ಲಿನಿಂದ ಅಹಲ್ಯೆ ಪ್ರಕಟಗೊಂಡ್ಲು. ಕಲ್ಲಾಗಿ 1000 ವರ್ಷಗಳ ಕಾಲ ಇದ್ದವಳು ಅಹಲ್ಯೆ.
ಅಹಲ್ಯೆಯ ಕಥೆಯೇ ಬಹಳ ರೋಚಕವಾದದ್ದು. ಬ್ರಹ್ಮದೇವರು ಅಹಲ್ಯೆಯನ್ನು ಸೃಷ್ಟಿ ಮಾಡಿದ್ರು ಅಂತ. ಹಲ ಅಂದರೆ ದೋಷ, ಅಹಲ್ಯ ಅಂದರೆ ದೋಷ ಇಲ್ಲದವಳು ಅಂತ. ತ್ರಿಲೋಕ ಸುಂದರಿಯವಳು. ಅಂತಹ ಅಹಲ್ಯೆಯನ್ನು ಸೃಷ್ಟಿ ಮಾಡಿ ಬ್ರಹ್ಮದೇವರು ಗೌತಮರ ಆಶ್ರಮದಲ್ಲಿ ಬಿಟ್ಟಿದ್ದಾರೆ. ಯೌವನ ತುಂಬುವವರೆಗೆ ಅಲ್ಲಿ ಇರಲಿ ಅಂತ. ಇಂದ್ರ ಯಾವಾಗಲೂ ಕಣ್ಣು ಹಾಕ್ತಾ ಇದ್ದ ಅಹಲ್ಯೆಯ ಮೇಲೆ. ಗೌತಮರ ಮೇಲೆ ಬಹಳ ಸಂತೋಷ ಆಯಿತು ಬ್ರಹ್ಮದೇವರಿಗೆ. ಗೌತಮರು ಕಣ್ಣೆತ್ತಿಯೂ ಕೂಡ ಅಹಲ್ಯೆಯನ್ನು ನೋಡ್ತಾ ಇದ್ದಿಲ್ಲ. ಯೌವನ ತುಂಬಿ ಮದುವೆಯ ವಯಸ್ಸಿಗೆ ಬಂದವಳು ಅಹಲ್ಯೆ. ಗೌತಮರ ಜಿತೇಂದ್ರಿಯತ್ವವನ್ನು ಪರೀಕ್ಷೆ ಮಾಡಿ ಬ್ರಹ್ಮದೇವರು ಗೌತಮರಿಗೆ ಮದುವೆ ಮಾಡಿಕೊಟ್ಟರು. ಅಹಲ್ಯೆ ಮತ್ತು ಗೌತಮರ ಮದುವೆ ನಡೆಯಿತು. ಮದುವೆ ಆದ ಮೇಲೆಯೂ ಇಂದ್ರ ಮಾತ್ರ ಅಹಲ್ಯೆಯ ಮೇಲೆ ಆಸೆಯನ್ನು ಬಿಟ್ಟಿಲ್ಲ. ಒಂದು ದಿನ ರಾತ್ರಿಯ ಕಾಲದಲ್ಲಿಯೇ ಪ್ರವೇಶ ಮಾಡಿದ ಗೌತಮರ ಆಶ್ರಮಕ್ಕೆ. ಕೋಳಿ ಕೂಗುವ ಹಾಗೆ ಕೂಗಿ ಬೆಳಗಾಯಿತು ಎಂಬ ಜ್ಞಾನ ಬರಲಿ ಗೌತಮರಿಗೆ ಅಂತ ಹೇಳಿ ಕೂಗಿದ. ಗೌತಮರು ಎದ್ದರು, ಸ್ನಾನಕ್ಕಾಗಿ ನದಿಗೆ ಹೋದ್ರು. ಬೆಳಗಾಯಿತು ಅಂತ ಹೇಳಿ ಇಂದ್ರ ಗೌತಮರ ವೇಷವನ್ನ ಧರಿಸಿಕೊಂಡು ಬಂದು ಅಹಲ್ಯೆಯ ಸಂಗ ಮಾಡಿದ್ರು. ಅಹಲ್ಯೆಗೆ ಗೊತ್ತಾಯಿತು ಇವ ಇಂದ್ರ ಅಂತ. ಬಹಳ ಹೋರಾಡಿದ್ಲು. ಆದರೆ ಇಂದ್ರ ಮಾತ್ರ ಗೌತಮರ ವೇಷದಲ್ಲಿ ಇದ್ದವ ಬಲಾತ್ಕರಿಸಿದ. ಮುನಿಯ ವೇಷದಲ್ಲಿ ಇದ್ದ ಇಂದ್ರ ಹೊರಗೆ ಬರುವಾಗ ಇಂದ್ರನಾಗಿಯೇ ಬಂದ. ಅಷ್ಟರಲ್ಲಿಯೇ ಗೌತಮರು ಸ್ನಾನ ಮುಗಿಸಿ ಆಶ್ರಮಕ್ಕೆ ಬಂದರು. ಗೌತಮರಿಗೆ ವಿಷಯ ಎಲ್ಲ ಗೊತ್ತಾಯಿತು. ಶಾಪ ಕೊಟ್ಟರು. ನೀನು ನಪುಂಸಕನಾಗು, ನಿನ್ನ ಇಡೀ ಮೈಯಲ್ಲಿ ಯೋನಿಯ ಚಿಹ್ನೆ ಬರಲಿ. ಇದು ಇಂದ್ರನಿಗೆ ಶಾಪ. ಅಹಲ್ಯೆಗೆ ಶಾಪ ಕೊಟ್ಟರು. ನೀನು ಶಿಲೆಯಾಗಿ ಇರು, ಕಲ್ಲಾಗು ಅಂತ ಶಾಪ ಕೊಟ್ಟರು. ಅಹಲ್ಯೆ ಕೂಡಲೇ ಕಲ್ಲಾಗು. ರಾಮನ ದೃಷ್ಟಿ ನಿನಗೆ ಯಾವಾಗ ತಾಗತ್ತದೋ ಆಗ ನೀನು ಮತ್ತೆ ಅಹಲ್ಯೆ ಆಗುವಂತ ವರವನ್ನು ಕೂಡ ಕೊಟ್ಟರು. ಇಂದ್ರ ಸ್ವರ್ಗಕ್ಕೆ ಬಂದ. ಪಿತೃದೇವತೆಗಳು ಎಲ್ಲ ಆ ಇಂದ್ರನಿಗೆ ಉಪಕಾರವನ್ನು ಮಾಡಿದರು. ಅದು ನಪುಂಸಕತ್ವವನ್ನು ಹೋಗಲಾಡಿಸಿದ್ರು. ಮೈಯೆಲ್ಲ ಯೋನಿಯ ಚಿಹ್ನೆಯಿಂದ ತುಂಬಿತ್ತು. ಕಣ್ಣು ಆ ಜಾಗದಲ್ಲಿ ಕಣ್ಣು ಬರುವ ಹಾಗೆ ಮಾಡಿದ್ರು. ಅದರಿಂದಲೇ ಇಂದ್ರನಿಗೆ ಒಂದು ಹೆಸರು ಬಂತು, ಸಹಸ್ರ ಅಕ್ಷ ಅಂತ. 1000 ಕಣ್ಣುಗಳು ಅಂತೆ ಮೈಯಲ್ಲಿ. ಅಹಲ್ಯೆ ಕಲ್ಲಾಗಿ ಇದ್ದಾಳೆ. ರಾಮನ ಪಾದಸ್ಪರ್ಶ, ರಾಮನ ದೃಷ್ಟಿ ಬಿದ್ದು ಅಹಲ್ಯೆಯಾದ. ಮತ್ತೆ ಗೌತಮರನ್ನು ಸೇರಿಕೊಂಡ್ಲು. ಅಹಲ್ಯೆ ದುಷ್ಟಳು ಆಗಲಿಲ್ಲ ಅಂತ. ಯಾರು ಬಲಾತ್ಕಾರಕ್ಕೆ ಒಳಗಾಗಿರ್ತಾರೋ ಅಂಥವರು ಶುದ್ಧರೇ ಆಗಿರ್ತಾರೆ ಅಂತ ಮಧ್ವ ಗುರುಗಳು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಅಥೋ ಅಹಲ್ಯಾಂ ಪತಿನಾಭಿಶಪ್ತಾಂ ಪ್ರದರ್ಶನಾತ್ ಇಂದ್ರಕೃತಾತ್ ಚಿಲೀಕೃತಾಂ. ಪ್ರದರ್ಶನಾತ್ ಅಂತ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಅಂದರೆ ಬಲಾತ್ಕಾರ ಆಯಿತು ಅಂತ. ರಾಮಾಯಣದಲ್ಲಿ ಮಾತು ಬರ್ತದೆ, ದೇವರಾಜ ಕುತೂಹಲಾತ್. ದೇವರಾಜ ಅಂದರೆ ಇಂದ್ರ. ಇಂದ್ರನ ಮೇಲೆ ಕುತೂಹಲ ಇತ್ತು ಅಂತ ಅರ್ಥ ಬರ್ತದೆ. ಆದರೆ ಆ ಅರ್ಥವನ್ನು ಮಾಡಬಾರದು. ದೇವರಾದ ಕುತೂಹಲಾತ್ ಅಂದರೆ ದೇವರಾಜನ ಮೇಲೆ
ಅಹಲ್ಯೆಗೆ ಕುತೂಹಲ ಇತ್ತು ಅಂತ ಅರ್ಥ ಅಲ್ಲ. ದೇವರಾಜಸ್ಯ ಅಹಲ್ಯಾಂ ಕುತೂಹಲಾತ್ ಅಂತ. ದೇವರಾಜನಿಗೆ ಅಹಲ್ಯೆಯಲ್ಲಿ ಕುತೂಹಲ ಇತ್ತು ಅಂತ. ಆದ್ದರಿಂದಲೇ ಅಹಲ್ಯೆ ದೇವರಾಜನಾದ ಇಂದ್ರನ ಬಲಾತ್ಕಾರಕ್ಕೆ ತುತ್ತಾಗಿದ್ದಾಳೆ. ಯಾವ ದೋಷವೂ ಕೂಡ ಅಹಲ್ಯೆಗೆ ಇಲ್ಲ. ಆದ್ದರಿಂದಲೇ ನಾವೆಲ್ಲ ಪ್ರಾತಃ ಕಾಲದಲ್ಲಿ ಎದ್ದವರು ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕಂ ನಾ ಸ್ಮರೇ ನಿತ್ಯಂ ಪಂಚಪಾತಕ ನಾಶಕಂ. ಪಂಚಕನ್ಯಾ ಸ್ಮರೇ ನಿತ್ಯಂ ಪಂಚಪಾತಕ ನಾಶನಂ. ಈ 5 ಕನ್ಯೆಯರು, ಅವರಲ್ಲಿ ಅಹಲ್ಯೆ ಕೂಡ ಒಬ್ಬಳು. ಅವಳಲ್ಲಿ ದೋಷ ಇದ್ದರೆ ನಾವು ಯಾರು ಅವಳನ್ನು ಸ್ಮರಿಸ್ತಾ ಇದ್ದಿಲ್ಲ. ಯಾವಾಗಲೂ ಸ್ಮರಿಸ್ತೇವೆ, ಆದ್ದರಿಂದ ಅವಳಲ್ಲಿ ಯಾವ ದೋಷವೂ ಕೂಡ ಇಲ್ಲ. ಗೌತಮರು ಮತ್ತೆ ಯಾಕೆ ಶಾಪವನ್ನು ಕೊಟ್ಟರು? ಶಾಪ ಬರುವ ಹಾಗೆ, ಶಾಪ ಕೊಡುವ ಹಾಗೆ ಎಲ್ಲ ದೇವತೆಗಳು ಉಪಾಯ ಮಾಡಿದ್ರು. ಭಗವಂತನ ಇಚ್ಛೆ ಇದು. ಭಗವಂತನಿಗೆ ಒಂದು ಮಾತು ಇದೆ, ಏಧಮಾನ ದ್ವಿಟ್ ಅಂತ. ಅವರವರ ಯೋಗ್ಯತೆಗೆ ಸರಿಯಾಗಿ ಅವರವರು ಪುಣ್ಯವನ್ನು ಸಂಪಾದನೆ ಮಾಡಬೇಕು. ಅದಕ್ಕಿಂತ ಹೆಚ್ಚು ಪುಣ್ಯ ಸಂಪಾದನೆ ಆಗಬಾರದು. ಆಯಿತು ಅಂತ ಆದರೆ ಭಗವಂತ ಅದನ್ನು ಕಡಿಮೆ ಮಾಡ್ತಾನೆ. ಕಡಿಮೆ ಮಾಡಲಿಕ್ಕೆ ಇಂತಹ ಪ್ರಸಂಗಗಳನ್ನೆಲ್ಲ ಇಡ್ತಾನೆ. ಆದ್ದರಿಂದಲೇ ಗೌತಮರಿಗೆ ಶಾಪ ಕೊಡುವ ಹಾಗೆ ಮಾಡಿದ್ರು, ಸಿಟ್ಟು ಬರುವ ಹಾಗೆ ಮಾಡಿದ್ರು ಅಂತ. ಇದೆಲ್ಲ ದೇವರ ಇಚ್ಛೆ, ದೇವತೆಗಳ ಆಟ ಅಂತ. ಹೀಗೆ ರಾಮದೇವರ ಪಾದಸ್ಪರ್ಶದಿಂದ ಮತ್ತೆ ಅಹಲ್ಯ ಆದ್ಲು. ಆ ಅಹಲ್ಯೆ ಮತ್ತೆ ಗೌತಮರನ್ನ ಸೇರಿಕೊಂಡ್ಲು. ಮುಂದಿನ ಪ್ರಯಾಣ ಮಿಥಿಲಾ ಪಟ್ಟಣಕ್ಕೆ. ಮಿಥಿಲಾ ಪಟ್ಟಣದಲ್ಲಿ ಒಂದು ಪಣವನ್ನ ಜನಕ ಮಹಾರಾಜ, ಸೀರಧ್ವಜ ಎಂಬ ರಾಜ ಇಟ್ಟಿದ್ದ. ಯಾರು ಶಿವಧನುಸ್ಸನ್ನ ಎತ್ತಿ ಹೆದೆಯೇರಿಸಿ ಪಂದ್ಯವನ್ನ ಗೆಲ್ಲುತ್ತಾರೋ ಅವರಿಗೆ ತನ್ನ ಮಗಳಾದ ಜಾನಕಿಯನ್ನ ಮದುವೆ ಮಾಡಿ ಕೊಡುತ್ತೇನೆ. ಮುಖ್ಯ ಉದ್ದೇಶ ವಿಶ್ವಾಮಿತ್ರರದು ಇದೆ. ದಶರಥ ಕೂಡ ರಾಮ ದೊಡ್ಡವನಾದ ಕೂಡಲೇ ಯೋಚನೆ ಮಾಡುತ್ತಾ ಇದ್ದಾನೆ, ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ, ವಿವಾಹ ಮಾಡಬೇಕು ಅಂತ. ಅದೇ ಸಮಯದಲ್ಲಿ ಬಂದವರು ವಿಶ್ವಾಮಿತ್ರರ ಮೂಲ ಉದ್ದೇಶ ಒಂದು ದುಷ್ಟರ ಸಂಹಾರ ಆಗಬೇಕಿತ್ತು. ಸುಬಾಹು, ಮಾರೀಚ, ತಾಟಕೆಯರ ಸಂಹಾರ. ಹಾಗೆಯೇ ರಾಮನಿಗೆ ಮದುವೆ ಮಾಡಿಸಬೇಕಿತ್ತು, ಸೀತಾ ಕಲ್ಯಾಣ ಆಗಬೇಕಿತ್ತು. ಆ ಕಾರಣದಿಂದ ವಿಶ್ವಾಮಿತ್ರರು ಬಂದವರು. ಮಿಥಿಲಾ ಪಟ್ಟಣಕ್ಕೆ ಕರ್ಕೊಂಡು ಹೋದರು. ಇದೇ ಗೌತಮ ಮತ್ತು ಅಹಲ್ಯೆಯರ ಮಗ ಶತಾನಂದರು ಅಂತ. ಅವರೇ ಜನಕರಾಜನಿಗೆ ಕುಲಪುರೋಹಿತರು. ರಾಮನ ಆಗಮನ, ವಿಶ್ವಾಮಿತ್ರರ ಆಗಮನದ ವಿಷಯ ಗೊತ್ತಾಯಿತು. ಜನಕ ಮಹಾರಾಜ ಸ್ವಾಗತಕ್ಕೆ ಬಂದ ಅಂತ. ಶತಾನಂದರನ್ನ ಕರ್ಕೊಂಡು ಬಂದ. ಶತಾನಂದರಿಗೆ ಬಹಳ ಸಂತೋಷ ರಾಮನ ಮೇಲೆ. ಯಾಕೆ ಅಂದ್ರೆ ತನ್ನ ತಾಯಿಯ ಶಾಪವನ್ನ ವಿಮೋಚನೆ ಮಾಡಿದವ ರಾಮ ಅಂತ. ಅದಕ್ಕೆ ಕಾರಣೀಭೂತರು ಯಾರು ಅಂದರೆ ವಿಶ್ವಾಮಿತ್ರರು. ಆದ್ದರಿಂದ ವಿಶ್ವಾಮಿತ್ರರ ಮೇಲೆ ಬಹಳ ಸಂತೋಷ, ಪ್ರೀತಿ. ಮಾತುಕತೆಯೆಲ್ಲ ಆಯಿತು. ರಾಮ ಅವನಿಗೆ ವಿಶ್ವಾಮಿತ್ರರ ಕಥೆಯನ್ನ ಶತಾನಂದರು ಹೇಳ್ತಾ ಇದ್ದಾರೆ. ಯಾರು ವಿಶ್ವಾಮಿತ್ರರು? ಎಂತಹ ಉಪಕಾರವನ್ನು ನನಗೆ ಮಾಡಿದ್ದಾರೆ ಅವರು. ನನ್ನ ತಾಯಿಯನ್ನ ಶಾಪದಿಂದ ಮುಕ್ತಿಗೊಳಿಸಿದವರು. ಈ ವಿಶ್ವಾಮಿತ್ರರ ಕಥೆಯನ್ನು ಹೇಳುತ್ತೇನೆ ಅಂತ ರಾಮನಿಗೆ ಶತಾನಂದರು ಕಥೆ ಹೇಳ್ತಾ ಇದ್ದಾರೆ. ಗಾಧಿರಾಜನ ಮಗನೇ ವಿಶ್ವಾಮಿತ್ರ, ಸೂರ್ಯವಂಶದಲ್ಲಿ ಬಂದವನೇ. ಈ ವಿಶ್ವಾಮಿತ್ರ ದೇಶ ಸಂಚಾರಕ್ಕಾಗಿ ಸೈನ್ಯವನ್ನು ಕರೆಕೊಂಡು ಹೊರಟ. ಆಯಾಸ ಆಯಿತು. ವಸಿಷ್ಠರ ಆಶ್ರಮಕ್ಕೆ ಪ್ರವೇಶ ಮಾಡಿದ. ಸೈನ್ಯವನ್ನೆಲ್ಲ ಹೊರಗೆ ನಿಲ್ಲಿಸಿ ತಾನು ಒಬ್ಬನೇ ಪ್ರವೇಶ ಮಾಡಿದ. ವಸಿಷ್ಠರು
ಸ್ವಾಗತಿಸಿದ್ದರು ವಿಶ್ವಾಮಿತ್ರ ರಾಜನಿಗೆ. ನೀರನ್ನೆಲ್ಲ ಕೊಟ್ಟರು. ನೀರನ್ನೆಲ್ಲ ಕುಡಿದವನಾಗಿ ವಿಶ್ವಾಮಿತ್ರ ಹೇಳಿದ, ನಾನು ಹೋಗಿ ಬರ್ತೇನೆ ಅಂತ. ವಸಿಷ್ಠರು ತಡೆದ್ರು. ಹೊತ್ತಾಗಿದೆ, ಊಟದ ಸಮಯ. ಈ ಹೊತ್ತಲ್ಲಿ ಬರೀ ನೀರು ಕುಡಿದು ಹೋಗುವುದು ಅಷ್ಟು ಸರಿಯಲ್ಲ, ಊಟವನ್ನು ಮಾಡಿ ಹೋಗಬೇಕು. ವಿಶ್ವಾಮಿತ್ರ ಹೇಳಿದ, ನಾನು ಒಬ್ಬನೇ ಇಲ್ಲ, ಹೊರಗಡೆ ದೊಡ್ಡ ಪರಿವಾರ ಇದೆ. ಇರಲಿ ಅಂತ ಹೇಳಿದರು ವಸಿಷ್ಠರು. ಎಷ್ಟೇ ದೊಡ್ಡ ಪರಿವಾರ ಬೇಕಾದರೆ ಇರಲಿ, ಅವರಿಗೆ ಸುಗ್ರಾಸ ಭೋಜನವನ್ನು ನೀಡುತ್ತೇನೆ, ಎಲ್ಲರನ್ನು ಕೂಡ ಕರಿ ಅಂತ ಹೇಳಿ. ವಿಶ್ವಾಮಿತ್ರನಿಗೆ ಆಶ್ಚರ್ಯ ಆಯಿತು. ಬಡ ಬ್ರಾಹ್ಮಣ, ಇಷ್ಟು ದೊಡ್ಡ ಪರಿವಾರಕ್ಕೆ ಹೇಗೆ ಊಟಕ್ಕೆ ಹಾಕ್ತಾರೋ ಇವರು ಅಂತ. ಎಲ್ಲರನ್ನು ಕರೆದ್ರು, ಎಲ್ಲರನ್ನು ಕೂಡ ಕೂಡಿಸಿದ್ರು. ವಸಿಷ್ಠರು ನಂದಿನಿ ಅಂತ ಒಂದು ಅವರ ಬಳಿ ಹಸು ಇತ್ತು. ಆ ಹಸುವಿನ ಹೆಸರು ನಂದಿನಿ ಅಂತ. ಆ ನಂದಿನಿಗೆ ಹೇಳಿದ್ರು, ಷಡ್ರಸ ಭರಿತವಾದಂತಹ ಸುಗ್ರಾಸವಾದಂತಹ ಭೋಜನವನ್ನ ಸಿದ್ಧಪಡಿಸು ಅಂತ. ಕೂಡಲೇ ಆ ನಂದಿನಿ ಭಕ್ಷ್ಯ, ಭೋಜ್ಯ, ಲೇಹ್ಯ, ಚೋಷ್ಯ ಎಂಬಂತ 4 ವಿಧವಾದಂತಹ ಅಡಿಗೆಗಳನ್ನು ತಯಾರಿಸಿ ಬಿಟ್ಟಿತು. ಅಡಿಗೆ ತಯಾರಾದ ಮೇಲೆ ಎಲ್ಲರನ್ನು ಕೂಡಿಸಿ ಭೋಜನವನ್ನು ಕೂಡ ಮಾಡಿಸಿತು. ಇನ್ನೇನು ಹೊರಡಬೇಕು ವಿಶ್ವಾಮಿತ್ರ ಪರಿವಾರವನ್ನು ಕಟ್ಟಿಕೊಂಡು. ಸ್ವಲ್ಪ ಲೋಭಕ್ಕೆ ಒಳಗಾದ. ಕೇಳಿದ, ಇಷ್ಟೆಲ್ಲ ಅಡಿಗೆ ಯಾರು ಮಾಡಿದ್ರು, ಎಲ್ಲಿಂದ ಬಂತು? ವಸಿಷ್ಠರು ಹೇಳಿದ್ರು, ನನ್ನ ಹಸು ನಂದಿನಿ ಅವಳು ಎಲ್ಲ ತಯಾರಿಸಿ ಕೊಟ್ಲು, ಅದನ್ನು ನಿಮಗೆ ಕೊಟ್ಟೆ ನಾನು. ಕೂಡಲೇ ವಿಶ್ವಾಮಿತ್ರ ಹೇಳಿದ, 1,00,000 ಹಸುಗಳನ್ನು ಕೊಡ್ತೇನೆ, ಈ ಒಂದು ಹಸುವನ್ನು ನನಗೆ ಕೊಡುವಂತ. ವಸಿಷ್ಠರು ಹೇಳಿದ್ರು, ಸಾಧ್ಯ ಇಲ್ಲ. 1,00,000 ಹಸುಗಳನ್ನಲ್ಲ, 1,000,000 ಹಸುಗಳನ್ನು ಕೊಟ್ಟರು ಈ ಒಬ್ಬಳು ನಂದಿನಿಯನ್ನು ನಾನು ಮಾತ್ರ ಬಿಟ್ಟು ಕೊಡಲಾರೆ. ಆಗ ವಿಶ್ವಾಮಿತ್ರನಿಗೆ ಸಿಟ್ಟು ಬಂತು. ರಾಜನ ಅಧಿಕಾರದ ಮದ. ಹೇಳಿದ, ಯಾರ ಬಳಿಯಲ್ಲಾದರೂ ಒಳ್ಳೆಯ ವಸ್ತು, ರತ್ನ ಮೊದಲಾದವುಗಳು ಇತ್ತು ಅಂತಾದರೆ ಅದು ರಾಜನಿಗೆ ಸೇರಬೇಕಾದದ್ದು. ನಿಮ್ಮ ಬಳಿ ಇಂತಹ ಅಮೂಲ್ಯವಾದಂತಹ ರತ್ನ ನಂದಿನಿ ಇದ್ದಾಳೆ ಅಂದರೆ ಅದು ರಾಜನ ಬಳಿ ಇರಬೇಕಾದದ್ದು, ನಿಮ್ಮ ಬಳಿ ಅಲ್ಲ. ರತ್ನಂ ಹಿ ಭಗವನ್ನೇ ತತ್ ರತ್ನಹಾರೀಚ ಪಾರ್ಥಿವ ತಸ್ಮಾನ್ ಮೇ ಶಬಲಾಂ ದೇಹಿ ಮಮೈಷ ಧರ್ಮತೋ ದ್ವಿಜ. ಇದು ಧರ್ಮ. ರಾಜನ ಬಳಿ ಇಂತಹ ವಸ್ತುಗಳು ಇರಬೇಕಾದದ್ದು, ನೀವು ಕೊಡಿ ಅಂತ ಹೇಳಿದಾಗ ವಸಿಷ್ಠರು ಹೇಳ್ತಾರೆ, ನಾನು ಕೊಡುವುದಿಲ್ಲ. ಏತದೇವ ಹಿ ಮೇ ರತ್ನಂ, ಏತದೇವ ಹಿ ಮೇ ಧನಂ, ಏತದೇವ ಹಿ ಸರ್ವಸ್ವಂ, ಏತದೇವ ಹಿ ಜೀವಿತಂ. ನನಗೆ ಎಲ್ಲವೂ ಕೂಡ ಈ ನಂದಿನಿಯೇ. ರತ್ನವೂ ಹೌದು, ಧನವೂ ಹೌದು, ಸರ್ವಸ್ವವೂ ಹೌದು. ಅಷ್ಟು ಮಾತ್ರ ಯಾಕೆ, ನನ್ನ ಜೀವಿತವೇ ಈ ನಂದಿನಿ. ನಾನು ಈ ನಂದಿನಿಯನ್ನು ಬಿಟ್ಟುಕೊಡುವುದಿಲ್ಲ. ಬರೀ ನೀರು ಕೊಟ್ಟು ಕಳಿಸಿದ್ರೆ ಸಾಕಾಗ್ತಿತ್ತು. ಪಾಪ ವಸಿಷ್ಠರು ಇಷ್ಟೆಲ್ಲ ಸುಗ್ರಾಸ ಭೋಜನವನ್ನು ಮಾಡಿಸಿದ ಮೇಲೆ ಇಂತಹ ತೊಂದರೆಗೆ ಒಳಗಾದ. ನಂದಿನಿಯ ಬಳಿಗೆ ಹೋದರು ಅಂತ. ನಂದಿನಿ ವಿಶ್ವಾಮಿತ್ರ ಸೈನ್ಯವನ್ನು ಕಟ್ಟಿಕೊಂಡು ಯುದ್ಧಕ್ಕೆ ಬರ್ತಾ ಇದ್ದಾನೆ. ನನ್ನ ಬಳಿ ಯಾವ ಸಾಧನೆ ಕೂಡ ಇಲ್ಲ, ಬಡ ಬ್ರಾಹ್ಮಣ ನಾನು, ನಿನ್ನ ರಕ್ಷಣೆಯನ್ನ ನೀನೇ ಮಾಡಿಕೊಳ್ಳಬೇಕು ಅಂತ ವಸಿಷ್ಠರು ಹೇಳಿ. ಎಷ್ಟು ಹೇಳಿದ್ದೇ ತಡ, ತನ್ನ ಮೈಯ ರೋಮಕೂಪಗಳಿಂದ ಒಂದಷ್ಟು ಭಟರನ್ನು ಸೃಷ್ಟಿ ಮಾಡಿಕೊಂಡ್ಲು ಅಂತ ನಂದಿನಿ. ಆಯುಧದ ಸೃಷ್ಟಿಯೆಲ್ಲ ಆಯಿತು, ಯುದ್ಧ ಪ್ರಾರಂಭ ಆಯಿತು. ವಿಶ್ವಾಮಿತ್ರನ ಬಳಿಯಲ್ಲಿದ್ದ ಪರಿವಾರ, ಸೈನ್ಯ ಎಲ್ಲರೂ ಸೇರಿಕೊಂಡು ಯುದ್ಧವನ್ನು ಮಾಡಿದ್ರು. ಬಹಳ ದೊಡ್ಡ ಯುದ್ಧ ನಡೆಯಿತು.
ವಸಿಷ್ಠರಿಗೆ ಕೂಡ ಬಲ ಬಂತು ಅಂತ, ನಾನು ಯುದ್ಧವನ್ನು ಮಾಡುತ್ತೇನೆ ಅಂತ. ವಸಿಷ್ಠರು ಕೂಡ ಯುದ್ಧವನ್ನ ಪ್ರಾರಂಭ ಮಾಡಿದ್ರು. ಅವರ ಬಳಿ ಒಂದು ಮಂತ್ರ ದಂಡ ಇತ್ತು. ಆ ದಂಡದಿಂದ ಎಲ್ಲರನ್ನು ಸಂಹಾರ ಮಾಡ್ತಾ ಇತ್ತು. ಇದನ್ನು ನೋಡಿ ವಿಶ್ವಾಮಿತ್ರ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ. ಆ ಬ್ರಹ್ಮದಂಡದಿಂದಲೇ ಆ ಬ್ರಹ್ಮಾಸ್ತ್ರವನ್ನು ಕೂಡ ಶಮನಗೊಳಿಸಿದ್ರು ವಸಿಷ್ಠರು. ಆಗ ವಿಶ್ವಾಮಿತ್ರ ಬೆರಗಾಗಿ ಬಿಟ್ಟ ಅಂತೆ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ನನ್ನ ಈ ಕ್ಷತ್ರಿಯ ಬಲ ಬ್ರಹ್ಮಬಲದ ಮೇಲೆ ಮುಂದೆ ಏನೂ ಅಲ್ಲ. ಧಿಕ್ಕಾರ ಇರಲಿ, ಈ ಕ್ಷತ್ರಿಯ ಬಲಕ್ಕೆ ಧಿಕ್ಕಾರ ಇರಲಿ. ಬ್ರಹ್ಮ ತೇಜಸ್ಸಿಗೆ ಇರುವಷ್ಟು ಬಲ ಕ್ಷಾತ್ರ ಬಲಕ್ಕೆ ಇಲ್ಲ. ಏಕೇನ ಬ್ರಹ್ಮದಂಡೇನ ಸರ್ವಾಸ್ತ್ರಾಣಿ ಹತಾನಿಮೆ. ಒಂದೇ ಒಂದು ಬ್ರಹ್ಮದಂಡ. ಆ ಬ್ರಹ್ಮದಂಡದಿಂದ ವಸಿಷ್ಠರು ಮಾಡಿದ ಕೆಲಸ ಎಲ್ಲ ಅಸ್ತ್ರ ಶಸ್ತ್ರಗಳನ್ನು ಶಮನಗೊಳಿಸಿದ್ರಲ್ವೇ. ಆದ್ದರಿಂದ ಕ್ಷತ್ರಿಯ ಬಲಕ್ಕಿಂತಲೂ ಬ್ರಹ್ಮ ಬಲವೇ ಶ್ರೇಷ್ಠ ಅಂತ ಅಲ್ಲಿಂದ ಹೊರಟ ವಿಶ್ವಾಮಿತ್ರ ಕೂಡಲೇ ತೀರ್ಮಾನ ಮಾಡಿದ, ನಾನು ಇನ್ನು ಬ್ರಾಹ್ಮಣ್ಯವನ್ನ ಸಂಪಾದಿಸಿಕೊಳ್ಳುತ್ತೇನೆ ಅಂತ ತೀರ್ಮಾನ ಮಾಡಿದ. ಕ್ಷಾತ್ರ ತೇಜಸ್ಸನ್ನ ಬಿಟ್ಟು ಬ್ರಹ್ಮ ತೇಜಸ್ಸಿನ ಬಳಿಗೆ ಹೊರಟ, ತಪಸ್ಸು ಪ್ರಾರಂಭ ಮಾಡಿದ. 1000 ವರ್ಷಗಳ ಕಾಲ ತಪಸ್ಸು ಮಾಡಿದ. ತಪಸ್ಸೆಲ್ಲ ಮುಗೀತು ಅಂತ ಅನ್ನುವಷ್ಟರಲ್ಲಿ ಒಬ್ಬ ಬಂದ, ತ್ರಿಶಂಕು ಅಂತ. ಅವನಿಗೆ ಹೆಸರು ಸತ್ಯವ್ರತ ಅಂತ ಹೆಸರು, ಆದರೆ ಎಲ್ಲರೂ ಕೂಡ ತ್ರಿಶಂಕು ಅಂತ ಕರೀತಾ ಇದ್ರು. ಶಂಕು ಅಂದರೆ ಪಾಪ, ಅನ್ಯಾಯ. 3 ಅನ್ಯಾಯವನ್ನು ಮಾಡಿದ್ದಂತೆ ಅವ. ಪಿತುಶ್ಚ ಅಪರಿತೋಷೇಣ ಗುರೋ ದೋಗ್ಧ್ರಿವಧೇನ ಚ ಅಪ್ರೋಕ್ಷಿತ ಉಪಯೋಗಾಚ್ಚ ತ್ರಿವಿಧಸ್ಥೆ ವ್ಯತಿಕ್ರಮ. ಎಲ್ಲೋ ಒಂದು ಮದುವೆ ನಡೀತಾ ಇತ್ತು, ಇನ್ನೇನು ತಾಳಿ ಕಟ್ಟಬೇಕು, ಅಷ್ಟರಲ್ಲಿ ಆ ಕನ್ಯೆಯನ್ನೇ ಅಪಹರಿಸಿ ಬಿಟ್ಟಿದ್ದಾನೆ. ಇದರಿಂದ ತಂದೆ ಕೋಪಗೊಂಡವನಾಗಿ ಅವನನ್ನ ನಾಡಿನಿಂದ ಹೊರಗೆ ಅಟ್ಟಿಬಿಟ್ಟಿದ್ದ. ತಂದೆಗೆ ಅಸಂತೋಷವನ್ನ ಉಂಟು ಮಾಡಿದ್ದರಿಂದ ಒಂದು ಶಂಕು. ವಸಿಷ್ಠರು ಇದಕ್ಕೆ ಸಮ್ಮತಿಸಿದ್ರು ಅಂತ ವಸಿಷ್ಠರ ಮೇಲೆ ಸಿಟ್ಟು. ವಸಿಷ್ಠರು ಏನಾದರೂ ಹೇಳಿದ್ರೆ ರಾಜ್ಯದಿಂದ ಗಡೀಪಾರು ಮಾಡಬೇಡ ಅಂತ ವಸಿಷ್ಠರು ಒಂದು ಮಾತು ಹೇಳಿದ್ರು ಸಾಕಾಗ್ತಿತ್ತು. ವಸಿಷ್ಠರು ಸುಮ್ಮನೆ ಕೂತಿದ್ರು ಅಂತ. ಆ ಕಾರಣದಿಂದ ವಸಿಷ್ಠರ ಮೇಲೆ ಸಿಟ್ಟು. ವಸಿಷ್ಠರಿಗೆ ಹಾಲು ಕೊಡುವ ಒಂದು ಹಸುವನ್ನ ಕೊಂದೇ ಬಿಟ್ಟಾರೆ. ಇದು ಒಂದು ಶಂಕು. ಕೊಂದ ಹಸುವನ್ನ ಹಾಗೆ ತಿಂದು ಬಿಟ್ಟಾರೆ. ಅಪ್ರೋಕ್ಷಿತ ಉಪಯೋಗಾಚ್ಚ. ತಿನ್ನೋದು ತಿಂದ, ಪ್ರೋಕ್ಷಣೆ ಮಾಡಿ ಆದರೂ ತಿನ್ನಬೇಕಿತ್ತು, ಅದು ಮಾಡಿಲ್ಲ. ಹೀಗೆ 3 ರೀತಿಯಾಗಿ ಶಂಕು ಪಾಪ ಬಂತು. ಆದ್ದರಿಂದ ಅವನಿಗೆ ಹೆಸರು ತ್ರಿಶಂಕು ಅಂತ. ಅವ ಓಡೋಡಿ ಬಂದಾಗ, ವಿಶ್ವಾಮಿತ್ರರೇ, ನಾನು ಈ ಶರೀರದಿಂದಲೇ ಸ್ವರ್ಗವನ್ನ ಏರಬೇಕು. ವಿಶ್ವಾಮಿತ್ರರಿಗೆ ತ್ರಿಶಂಕುವಿನ ಮೇಲೆ ಬಹಳ ಪ್ರೀತಿ. ಯಾಕೆ ಅಂದರೆ ವಿಶ್ವಾಮಿತ್ರರು ತಪಸ್ಸಿಗೆ ಹೋದಾಗ ಅವರ ರಾಜ್ಯದಲ್ಲಿ 12 ವರ್ಷಗಳ ಕಾಲ ಬರಗಾಲ ಬಂದಿತ್ತು ಅಂತ. ಆ ಬರಗಾಲದಲ್ಲಿ ವಿಶ್ವಾಮಿತ್ರರ ಹೆಂಡತಿ ಅವರ 100 ಮಂದಿ ಮಕ್ಕಳನ್ನ ರಕ್ಷಣೆ ಮಾಡಿದವ ಇದೇ ಸತ್ಯವ್ರತ ತ್ರಿಶಂಕು. ಅವ ರಾಜ್ಯದಲ್ಲಿದ್ದಿಲ್ಲ, ಗಡೀಪಾರು ಮಾಡಿದ್ರು ಅವನನ್ನ, ಕಾಡಿನಲ್ಲಿ ಅವರನ್ನ ರಕ್ಷಣೆ ಮಾಡಿದವ ಈ ತ್ರಿಶಂಕು. ಆದ್ದರಿಂದ ತ್ರಿಶಂಕುವಿನ ಮೇಲೆ ವಿಶ್ವಾಮಿತ್ರರಿಗೆ ಬಹಳ ಪ್ರೀತಿ. ತಪಸ್ಸು ಹೇಗೆ ಮಾಡಿದ್ದೇನೆ, ಆ ತಪಸ್ಸಿನ ಫಲದಿಂದ ಸ್ವರ್ಗಕ್ಕೆ ಕಳಿಸಿದ್ರು. ಸ್ವರ್ಗಕ್ಕೆ ಕಳಿಸಿದ್ರೆ ಅಲ್ಲಿ ದೇವತೆಗಳು ಸುಮ್ಮನೆ ಬಿಡಬೇಕಲ್ಲ. ಈ ಶರೀರದಿಂದ ಸ್ವರ್ಗಕ್ಕೆ ಪ್ರವೇಶ ಇಲ್ಲ ಅಂತ ಕೆಳಗೆ ದೂಡಿದ್ರು. ತಲೆ ಕೆಳಗಾಗಿ ಬೀಳುತ್ತಾ ಇದ್ದಾನೆ. ವಿಶ್ವಾಮಿತ್ರರೇ
ರಕ್ಷಣೆ ಮಾಡಿ ಅಂತ ಮತ್ತೆ ಗಟ್ಟಿಯಾಗಿ ಕೂಗಿಕೊಂಡ. ವಿಶ್ವಾಮಿತ್ರರು ತಿಷ್ಟ ತಿಷ್ಟ ಅಂತ ಹೇಳಿದರು. ಅಲ್ಲೇ ನಿಲ್ಲು, ಇನ್ನೊಂದು ಸ್ವರ್ಗವನ್ನೇ ತಯಾರು ಮಾಡ್ತೇನೆ, ಅನ್ಯಂ ಇಂದ್ರಂ ಕರೋಮಿ, ಆ ಸ್ವರ್ಗದಲ್ಲಿ ನಿನ್ನನ್ನು ಇನ್ನೊಬ್ಬ ಇಂದ್ರನನ್ನಾಗಿ ಮಾಡ್ತೇನೆ ಅಂತ ತಪಸ್ಸಿನ ಫಲವನ್ನೆಲ್ಲ ಅವನಿಗೆ ಧಾರೆ ಎರೆದು ಬಿಟ್ಟು. ಬ್ರಹ್ಮರ್ಷಿ ಆಗಬೇಕು, ಬ್ರಹ್ಮ ತೇಜಸ್ಸನ್ನ ಪಡಿಬೇಕು ಅಂತ ತಪಸ್ಸು ಮಾಡಿದ್ದು, ತಪಸ್ಸಿನ ಫಲ ಎಲ್ಲ ಹೋಯ್ತು. ಇನ್ನೊಬ್ಬ ಇದ್ದ ಶುನಶೇಪ ಅಂತ, ಅವನನ್ನು ಬಲಿ ಕೊಡ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಅವ ವಿಶ್ವಾಮಿತ್ರರನ್ನು ಬೇಡಿಕೊಂಡ. ವಿಶ್ವಾಮಿತ್ರರು ಮಂತ್ರೋಪದೇಶವನ್ನೆಲ್ಲ ಮಾಡಿ ಸ್ವಲ್ಪ ತಪಸ್ಸಿನ ಪುಣ್ಯವನ್ನು ಅವನಿಗೂ ಕೂಡ ಕೊಟ್ಟರು. ಅವ ಉಳ್ಕೊಂಡ ಅಂತೆ ಶುನಶೇಪ. ಹೀಗೆ ತಪಸ್ಸಿನ ಪುಣ್ಯ ಎಲ್ಲ ಹೋಯಿತು. ಅಷ್ಟರಲ್ಲಿಯೇ ಒಬ್ಬಳು ಮೇನಕೆ ಅಂತ ಅವಳು ಬಂದು ತಪಸ್ಸು ಮತ್ತೆ ಪ್ರಾರಂಭ ಮಾಡಿದಾಗ ಮೇನಕೆ ಬಂದಿದ್ದು. ಮೇನಕೆ ಬಂದಾಗ ಕಾಮಕ್ಕೆ ತುತ್ತಾದರು ವಿಶ್ವಾಮಿತ್ರರು. ಅವಳ ಸಂಗ ಮಾಡಿದ್ರು. ಸಾವಿರಾರು ವರ್ಷಗಳ ಕಾಲ ಅವಳ ಒಟ್ಟಿಗೆ ಇದ್ರು. ಮತ್ತೆ ಗೊತ್ತಾಯಿತು, ಬ್ರಹ್ಮ ತೇಜಸ್ಸನ್ನು ಪಡ್ಕೊಳ್ಬೇಕು, ತಪಸ್ಸು ಮಾಡಬೇಕು ಅಂತ ಅವಳನ್ನು ಬಿಟ್ಟು ಮತ್ತೆ ತಪಸ್ಸಿಗೆ ಕೂತರು. ಆಗ ದೇವತೆಗಳೆಲ್ಲ ಬಂದು, ವಿಶ್ವಾಮಿತ್ರ ರಾಜ ನೀನು, ಈಗ ನೀನು ಋಷಿಯಾಗಿದ್ದೀ ಅಂತ ಅನುಗ್ರಹ ಮಾಡಿದ್ರು. ಋಷಿಯಾದ ಮೇಲೆ ಮತ್ತೆ ತಪಸ್ಸು ಪ್ರಾರಂಭ ಆಯಿತು. ಬ್ರಹ್ಮರ್ಷಿ ಆಗಬೇಕು ನಾನು ಅಂತ. ಬರೀ ಋಷಿ ಆದರೆ ಉಪಯೋಗ ಇಲ್ಲ. ಮತ್ತೆ ತಪಸ್ಸು ಮಾಡಿದ್ರು. ತಪಸ್ಸು ಮಾಡಿದಾಗ ಇನ್ನೊಬ್ಬಳು ಬಂದ್ಲು ಅಂತ, ವೈಯಾರವನ್ನು ಮಾಡಿಕೊಂಡು ರಂಬೆ ಬಂದ್ಲು ಅಂತ. ರಂಬೆ ಮೊದಲು ಹೋಗ್ಲಿಕ್ಕೆ ಸ್ವಲ್ಪ ಹೆದರಿದ್ಲು. ಆದರೆ ಇಂದ್ರ ಹೇಳಿದ, ನಾನೇ ಬರ್ತೇನೆ, ಹೋಗೋಣ. ವಿಶ್ವಾಮಿತ್ರರು ಈಗ ಕಾಮಕ್ಕೆ ಒಳಗಾಗಲಿಲ್ಲ, ಆದರೆ ಸಿಟ್ಟಿಗೆ ಒಳಗಾದ್ರು, ಕ್ರೋಧಕ್ಕೆ ಬಲಿಯಾದ್ರು. ನನ್ನ ತಪಸ್ಸನ್ನ ಕೆಡಿಸಲಿಕ್ಕೆ ಬಂದ ನೀನು 10,000 ವರ್ಷಗಳ ಕಾಲದವರೆಗೆ ಶಿಲೆಯಾಗುವಂತ ಶಾಪ ಕೊಟ್ಟು. ಕಾಮವನ್ನ ದಯಿಸಿದ್ರು, ಕ್ರೋಧವನ್ನ ದಯಿಸಲಿಲ್ಲ. ಮತ್ತೆ ಗೊತ್ತಾಯಿತು, ಇಲ್ಲ ಮತ್ತೆ ತಪಸ್ಸು ಮಾಡ್ತೇನೆ ಅಂತ ತಪಸ್ಸು ಪ್ರಾರಂಭ ಮಾಡಿದ್ರು. ಆಗ ದೇವತೆಗಳು ಮತ್ತೆ ಬಂದು, ನೀನು ರಾಜರ್ಷಿಯಾಗಿದ್ದಿ, ಇನ್ನೊಂದು ಉತ್ತಮ ಪದವಿ ಸಿಕ್ಕಿತು. ರಾಜನಿಂದ ಋಷಿಯವರೆಗೆ ಬಂದರು, ಋಷಿಯಿಂದ ರಾಜರ್ಷಿಯವರೆಗೆ ಬಂದರು. ಇಷ್ಟೇ ಸಾಕಾಗುವುದಿಲ್ಲ, ಬ್ರಹ್ಮರ್ಷಿ ಆಗಬೇಕು ಅಂತ ಮತ್ತೆ ತಪಸ್ಸು, ಘೋರವಾದಂಥ ತಪಸ್ಸು. ಸ್ವಲ್ಪ ದಿವಸ ಒಂಟಿ ಕಾಲಿನಲ್ಲಿ ನಿಂತು ಪಂಚಾಗ್ನಿಗಳ ಮಧ್ಯದಲ್ಲಿ ತಪಸ್ಸು, 2 ಕೈಗಳನ್ನು ಮೇಲಕ್ಕೆ ಎತ್ತಿ ತಪಸ್ಸು, ಉಸಿರನ್ನ ಮಾತ್ರ ಸ್ವೀಕಾರ ಮಾಡ್ತಾ ಇತ್ತು. ಸ್ವಲ್ಪ ದಿವಸ ಆದಮೇಲೆ ಅದೂ ಇಲ್ಲ ಅಂತ ಪ್ರಾಣಾಯಾಮವನ್ನು ಮಾಡಿಕೊಂಡೇ ತಪಸ್ಸು. ಆಗ ಬ್ರಹ್ಮದೇವರು ಪ್ರತ್ಯಕ್ಷ ಆಗಿ ಬಂದರು. ಬ್ರಹ್ಮದೇವರು ಬಂದವರೇ ವಿಶ್ವಾಮಿತ್ರರು ನೋಡಿದ್ರು. ಬ್ರಹ್ಮರ್ಷಿ ಸ್ವಾಗತಂ ತೇಸ್ತು ತಪಸಾ ಸ್ಮ ಸುತೋಷಿತಾ. ಬ್ರಹ್ಮದೇವರು ಬಂದದ್ದನ್ನು ವಿಶ್ವಾಮಿತ್ರರು ನೋಡಿದ್ರು, ಬಹಳ ಸಂತೋಷ ಆಯಿತು. ಬ್ರಹ್ಮದೇವರು ಹೇಳಿದ್ರು, ಬ್ರಹ್ಮರ್ಷಿ ಆಗಿದ್ದಿ, ನಿನ್ನ ತಪಸ್ಸು ಸಾಕು ಮಾಡು. ಅಂತೂ ಕ್ಷತ್ರಿಯನಾಗಿ ಜನ್ಮ ತಳೆದಂತಹ ವಿಶ್ವಾಮಿತ್ರ ವಸಿಷ್ಠರ ಒಂದು ತುತ್ತು ಅನ್ನದ ಪ್ರಭಾವದಿಂದ ಬ್ರಹ್ಮರ್ಷಿ ಆಗುವ ತನಕ ಸಾಧನೆ ಮಾಡಿದ. ಅವ ಹೇಳ್ತಾನೆ ವಿಶ್ವಾಮಿತ್ರ, ಬ್ರಹ್ಮದೇವರು ಬ್ರಹ್ಮರ್ಷಿ ಪದವಿ ಕೊಟ್ಟರೆ ಸಾಲದು, ವಸಿಷ್ಠರು ಕೊಡಬೇಕು. ವಸಿಷ್ಠರ ಬಳಿಗೆ ಹೋದ. ವಸಿಷ್ಠರು ವಿಶ್ವಾಮಿತ್ರರ ಸಾಧನೆಯನ್ನ ತಿಳಿದವರಾಗಿ ನೀನು ಬ್ರಹ್ಮರ್ಷಿ ಹೌದು ಅಂತ ಹೇಳಿದ್ರಂತೆ. ಆಗ ಸಂತೋಷ ಆಯಿತು ವಿಶ್ವಾಮಿತ್ರರಿಗೆ. ಇಂತಹ ವಿಶ್ವಾಮಿತ್ರರ ಸ್ಮರಣೆ ಯಾವಾಗಲೂ ಮಾಡಬೇಕು ಅಂತ. ನಾವೆಲ್ಲ ನಿತ್ಯ ನಮ್ಮ ಬ್ರಾಹ್ಮಣ್ಯ ಉಳಿಬೇಕು ಅಂತ ಏನೋ ಒಂದು ಗಾಯತ್ರಿ ಜಪವನ್ನು ಮಾಡುತ್ತಾ ಇದ್ದೇವೆ ಅಂತ ಆದರೆ ಅದು ವಿಶ್ವಾಮಿತ್ರರ ಕೊಡುಗೆ. ವಿಶ್ವಾಮಿತ್ರ ಋಷಿ ಗಾಯತ್ರಿ ತಂದಃ
ಸವಿತಾ ದೇವತಾ ಅಂತ ಹೇಳಿಯೇ ನಿತ್ಯ ನಾವು ಗಾಯತ್ರಿ ಜಪವನ್ನು ಮಾಡ್ತೇವೆ. ಕುರಿಯಾದ್ ಅನ್ಯಂ ನವಾ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಬೇರೆ ಏನನ್ನು ಮಾಡಲಿ ಬಿಡಲಿ, ಸೂರ್ಯನಿಗೆ ಸಂಬಂಧಪಟ್ಟದ್ದು ಅರ್ಥಾತ್ ಗಾಯತ್ರಿ, ಗಾಯತ್ರಿ ಮಂತ್ರದ ಜಪ, ಗಾಯತ್ರಿ ಮಂತ್ರದಿಂದ ಸೂರ್ಯಾರ್ಘ್ಯ, ಇದನ್ನ ಯಾರು ಕೊಡುತ್ತಾರೋ, ಯಾರು ಮಾಡ್ತಾರೋ ಅವರಲ್ಲಿ ಬ್ರಾಹ್ಮಣ್ಯ ಉಳಿತದೆ. ಆದ್ದರಿಂದಲೇ ವಿಶ್ವಾಮಿತ್ರರನ್ನ ನಾವೆಲ್ಲರೂ ಕೂಡ ಯಾವಾಗಲೂ ಸ್ಮರಿಸಬೇಕು. ಹೀಗೆ ವಿಶ್ವಾಮಿತ್ರರ ಕಥೆಯನ್ನೆಲ್ಲ ಶತಾನಂದರು ರಾಮನಿಗೆ ಹೇಳಿದ್ರು. ಅದು ಮಾತುಕತೆಯಲ್ಲಿ ಆಯಿತು. ಜನಕ ಮಹಾರಾಜ ಶತಾನಂದರಿಂದ ಕೂಡಿಕೊಂಡು ವಿಶ್ವಾಮಿತ್ರರನ್ನ ಲಕ್ಷ್ಮಣರನ್ನ ಸ್ವಾಗತಿಸಿ ಕುಳ್ಳಿರಿಸಿ ವಿಷಯವನ್ನೆಲ್ಲ ಪ್ರಸ್ತಾಪ ಮಾಡಿದ ಅಂತೆ ಜನಕ ಮಹಾರಾಜ. ರಾಮ, ನೋಡು, ಇಲ್ಲಿ ಶಿವಧನುಸ್ಸು ಇದೆ, ಇದನ್ನ ಎತ್ತಿ ಯಾರು ಹೆದೆ ಏರಿಸ್ತಾರೋ ಅವರಿಗೆ ನನ್ನ ಮಗಳಾದ ಜಾನಕಿಯನ್ನು ಕೊಟ್ಟು ನಾನು ಮದುವೆ ಮಾಡುತ್ತೇನೆ. ಇದು ಇಲ್ಲಿ ನಡೀತಾ ಇರುವಂತಹ ಪಣ. ಇದು ಸಾಮಾನ್ಯವಾದಂತಹ ಶಿವಧನುಸ್ಸು ಅಲ್ಲ. 8 ಚಕ್ರದ ಗಾಲಿ ಇದೆ. ಅಂತಹ ಗಾಡಿಯಲ್ಲಿ, ಅಂತಹ ವಾಹನದಲ್ಲಿ 5,000 ಸೇವಕರು, ಸೈನಿಕರು ಹೊತ್ತುಕೊಂಡು ಬರುವಂತಹ ಒಂದು ಧನುಸ್ಸು ಅದು. ಶಿವದೇವರ ವರಪ್ರಸಾದದಿಂದ ನಾನು ಒಬ್ಬನೇ ಅದನ್ನು ಎತ್ತಲಿಕ್ಕೆ ಸಮರ್ಥ. ನನಗೆ ವರ ಇದೆ, ರುದ್ರದೇವರು ವರ ಕೊಟ್ಟಿದ್ದಾರೆ, ಬೇರೆ ಯಾರಿಗೂ ಸಾಧ್ಯ ಇಲ್ಲ. 5 ಮಂದಿ ಸೇವಕರು ಸೇರಿದ್ರೆ ಆ ಕಡೆ ಈ ಕಡೆ ಗಾಡಿಯಲ್ಲಿ ಹಾಕೊಂಡು ಚಲಿಸಬಹುದು, ಹೊರತು ಎತ್ತಲಿಕ್ಕೆ ಮಾತ್ರ ಯಾರಿಂದಲೂ ಸಾಧ್ಯ ಇಲ್ಲ. ಎಂತಹ ರಾಜಾದಿರಾಜರು ಮಹಾರಾಜರು ಬಂದು ಸೋತು ಸುಣ್ಣವಾಗಿದ್ದಾರೆ. ಮಾತ್ರವಲ್ಲ, ರಾವಣ ಕೂಡ ಬಂದಿದ್ದ. ಸಂಸ್ವಿನ್ನ ಗಾತ್ರಾಹ ಪರಿವೃತ್ತ ನೇತ್ರಾಹ ದಶಾನನಾದ್ಯಾಹ ಪತಿತ ವಿಮೂರ್ಛಿತಾಹ. ದಶಾನನ ರಾವಣ ಕೂಡ ಬಂದು ಅದನ್ನು ಎತ್ತಲಿಕ್ಕೆ ಪ್ರಯತ್ನ ಪಟ್ಟವನಾಗಿ, ಸ್ವಲ್ಪವೂ ಅಲುಗಾಡಿಸಲಿಕ್ಕೆ ಸಾಧ್ಯ ಇಲ್ಲದವನಾಗಿ, ಅವಮಾನಿತನಾಗಿ ಮುಖವನ್ನು ಕೆಳಗೆ ಮಾಡಿಕೊಂಡು ಓಡಿ ಹೋದವ ಇನ್ನೂ ಅವನ ಪತ್ತೆ ಇಲ್ಲ. ಹೀಗೆ ಎಂತಹ ರಾಜಾದಿರಾಜರೆಲ್ಲ ಪ್ರಯತ್ನಪಟ್ಟು ಸೋತು ಸುಣ್ಣವಾಗಿದ್ದಾರೆ. ರಾಮ, ನೀನು ಪ್ರಯತ್ನ ಮಾಡು. ರಾಮ ಎಂತಹ ವಿನಯದ ಮಾತನ್ನಾಡುತ್ತಾನೆ. ಇದಂ ಧನುರ್ವರಂ ಬ್ರಹ್ಮನ್ ಸಂಸ್ಪೃಶಾಮೀಹ ಪಾಣಿನ ಯತ್ನವಾಂಶ್ಚ ಭವಿಷ್ಯಾಮಿ ತೋಲನೆ ಪೂರಣೇ ಪಿವ. ಜನಕ ಮಹಾರಾಜನ ಬಳಿಗೆ ಹೇಳ್ತಾರೆ, ಪೂಜ್ಯರೇ, ಇಷ್ಟೆಲ್ಲ ಮಹಿಮೆ ಉಳ್ಳಂತಹ ಈ ಧನಸ್ಸನ್ನ ನಾನು ಮೊದಲು ಮುಟ್ಟಿ ನೋಡುತ್ತೇನೆ. ಸಾಧ್ಯ ಆದರೆ ಎತ್ತಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ಇದು ರಾಮನ ಮಾತು. ಯಾರಿಂದ ಸಾಧ್ಯ ಈ ಮಾತು ಬರಲಿಕ್ಕೆ? ಹೀಗೆ ಹೇಳಿದವನೇ ಎಡ ಕೈಯಿಂದ ಅದನ್ನು ಎತ್ತಿದ, ಹಗ್ಗವನ್ನು ಕಟ್ಟಿದ, ಅದನ್ನು ಬಾಗಿಸಿದ ಮಾತ್ರಕ್ಕೆ ಮಧ್ಯದಲ್ಲಿಯೇ ಅದು ತುಂಡಾಯಿತು. ದೊಡ್ಡ ಸ್ಫೋಟದ ಶಬ್ದ ಆಯಿತು. ಅದು ಎಲ್ಲರೂ ಕೂಡ ಹವ್ವ ಹಾರಿಬಿಟ್ರು. ಅದು ರಾಮ ಮುಟ್ಟಿದ ಮಾತ್ರಕ್ಕೆ ಅದು ತುಂಡಾಯಿತು. ಎಂತಹ ಬಲ ಪರಾಕ್ರಮಿ ರಾಮ. ಸೀತಾಮಾತೆ ಓಡಿ ಬಂದ್ಲು. ಎಂದೆಂದು ಬಾಡದ ಮಾಲೆಯನ್ನು ಹೊತ್ತುಕೊಂಡು ಬಂದ್ಲು. ಆಗ ರಾಮ ಹೇಳಿದ, ಸ್ವಲ್ಪ ತಡಿಬೇಕು,
ವಿಶ್ವಾಮಿತ್ರರು ನಮ್ಮ ಕಡೆಯಿಂದ ಬಂದವರು. ಅದು ಬಿಟ್ಟರೆ ಲಕ್ಷ್ಮಣ ನನ್ನ ತಮ್ಮ, ಬೇರೆ ಯಾರು ನಮ್ಮವರು ಅಂತೂ ಇಲ್ಲಿ ಇಲ್ಲ. ಎಲ್ಲರನ್ನು ಕರೆಸಬೇಕು, ಸಾಕೇತಪುರಿಯಿಂದ ಎಲ್ಲರೂ ಬರಬೇಕು. ನಮ್ಮ ತಂದೆ ತಾಯಂದಿರು ಎಲ್ಲರೂ ಬರಬೇಕು, ಅವರ ಮುಂದೆ ಮದುವೆ ಆಗಬೇಕು. ಜನಕ ಮಹಾರಾಜ ಆಯಿತು ಅಂತ ಹೇಳಿದ, ರಥವನ್ನು ಕಳಿಸಿದ ಅಯೋಧ್ಯೆಗೆ. ಎಲ್ಲರೂ ಹೊರಡಿಕೊಂಡು ಮಿಥಿಲಾ ಪಟ್ಟಣಕ್ಕೆ ಬಂದಿದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ಜಾನಕಿ ದೇವಿ ರಾಮನಿಗೆ ಮಾಲೆ ಹಾಕಿದ್ದಾರೆ. ಸೀತಾ ಕಲ್ಯಾಣ ಆಯಿತು. ಎಲ್ಲ ದೇವಾನುದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದ್ರು ಅಂತ. ವಿಶ್ವಾಮಿತ್ರರು ಹೇಳಿದ್ರು, ಜನಕ, ನಿನಗೆ ಇನ್ನೊಬ್ಬಳು ಮಗಳಿದ್ದಾಳೆ, ಊರ್ಮಿಳೆ. ರಾಮನ ಒಟ್ಟಿಗೆ ಲಕ್ಷ್ಮಣ ಕೂಡ ಬಂದಿದ್ದಾನೆ, ಅವಳಿಗೆ ಮದುವೆ ಮಾಡಿಕೊಡು ಅಂತ ಹೇಳಿ. ಆಯಿತು ಅಂತ ಊರ್ಮಿಳೆಯನ್ನ ಲಕ್ಷ್ಮಣನಿಗೆ ಮದುವೆ ಮಾಡಿದ್ದು. ಭರತ ಶತ್ರುಘ್ನರು ಕೂಡ ಬಂದಿದ್ರು ಅಂತ ಹೇಳಿ. ಜನಕ ಮಹಾರಾಜನ ತಮ್ಮ ಇದ್ದ ಕುಶಧ್ವಜ ಅಂತ, ಅವನಿಗೆ ಇಬ್ಬರು ಹೆಣ್ಣು ಮಕ್ಕಳು ಇದ್ರು, ಮಾಂಡವಿ, ಶ್ರುತ ಕೀರ್ತಿ ಅಂತ. ವಿಶ್ವಾಮಿತ್ರರು ಹೇಳಿದ್ರು, ಜನಕ, ನಿನ್ನ ತಮ್ಮನ ಬಳಿ ಕೇಳು. ತಮ್ಮನಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ದಶರಥನಿಗೂ ಕೂಡ ಇಬ್ಬರು ಮದುವೆ ಆಗದವರು ಇದ್ದಾರೆ, ಭರತ ಶತ್ರುಘ್ನ. ಅವರಿಗೆ ಮದುವೆ ಮಾಡಿ ಕೊಡ್ತಾನೋ ಕೇಳು ಅಂತ. ಆಯಿತು ಅಂತ ಹೇಳಿ ಜನಕರಾದ ಕುಶಧ್ವಜನಿಗೆ ತಮ್ಮನಿಗೆ ಹೇಳಿದ. ಕುಶಧ್ವಜ ಒಪ್ಪಿಕೊಂಡ. ಅವರ ಮದುವೆ ಕೂಡ ನಡೆದು ಹೋಯಿತು. ಮಾಂಡವಿಯನ್ನ ಭರತನಿಗೆ ಕೊಟ್ಟು ಮದುವೆ ಮಾಡಿದ್ರು, ಶ್ರುತಕೀರ್ತಿಯನ್ನ ಶತ್ರುಘ್ನನಿಗೆ ಕೊಟ್ಟು ಮದುವೆ ಮಾಡಿದ್ರು. ಬಹಳ ಸಂಭ್ರಮದಿಂದ ವಿಶ್ವಾಮಿತ್ರರೊಡಗೂಡಿ ಮತ್ತೆ ಅಯೋಧ್ಯೆಗೆ ಪ್ರಯಾಣ ಬೆಳೆಸಿತು. ದಾರಿಯಲ್ಲಿ ಬರುವಾಗ ಪರಶುರಾಮರು ಎದುರಾದರ. ದಶರಥನಿಗೆ ಮತ್ತೆ ಹೆದರಿಕೆ ಪ್ರಾರಂಭ ಆಯಿತು. ಕಷ್ಟಪಟ್ಟು ಪರಶುರಾಮರಿಂದ ಉಳಿದುಕೊಂಡಿದ್ದೇನೆ ನಾನು. ಪರಶುರಾಮರು ದಿಗ್ವಿಜಯವನ್ನು ಮಾಡಲಿಕ್ಕೆ ಹೋದಾಗ 21 ಸರಿ ದಿಗ್ವಿಜಯ ಮಾಡಿದ್ರು. ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡಿದ್ರು, ಕ್ಷತ್ರಿಯರ ಸಂಹಾರ ಮಾಡಿದ್ರು. ಪರಶುರಾಮರ ಪ್ರತಿಜ್ಞೆ ಹಾಗೆ ಇತ್ತು, ಯಾರು ಮದುವೆ ಮಂಟಪದಲ್ಲಿ ಮದುವೆ ಆಗ್ತಾ ಇರ್ತಾರೋ ಅವರನ್ನ ನಾನು ಸಂಹಾರ ಮಾಡುವುದಿಲ್ಲ. ಇದು ದಶರಥನಿಗೆ ವಿಷಯ ಗೊತ್ತಿತ್ತು. ಪರಶುರಾಮರು ಬರ್ತಾ ಇದ್ದಾರೆ ಅಂತ ಕೇಳಿದ ಮಾತ್ರಕ್ಕೆ ಕನ್ಯೆಯನ್ನ, ಯಾವುದೋ ಒಬ್ಬಳನ್ನ ಕನ್ಯೆಯನ್ನ ಕಟ್ಟಿಕೊಂಡು ಬಂದು ವಿವಾಹ ಮಂಟಪದಲ್ಲಿ ಕೊಡ್ತಾ ಇದ್ದಂತೆ, ವಿವಾಹ ಆಗ್ತಾ ಇದ್ದಾರೆ. ಕೆಲವೊಬ್ಬರು ತನ್ನ ಮಗಳನ್ನ ದಶರಥನಿಗೆ ಮದುವೆ ಮಾಡಿಸಬೇಕು ಅಂತ ಹೇಳಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಬಿಡ್ತಾ ಇದ್ದರಂತೆ. ಪರಶುರಾಮ ಬರದೇ ಹೋದ್ರು ಪರಶುರಾಮ ಬರ್ತಾ ಇದ್ದಾನೆ ಅಂತ. ಕನ್ಯೆ ಎಲ್ಲಿ ಕೇಳಿದ್ರೆ ನಮ್ಮ ಮಗಳಿದ್ದಾರೆ ಮದುವೆ ಮಾಡಿ ಅಂತ, ಮಾಡಿಕೊಳ್ಳಿ ಅಂತ ಮದುವೆ ಮಾಡಿಸ್ತಾ ಇದ್ರು. ಹೀಗೆ ದಶರಥ 350 ಮಂದಿ ಹೆಣ್ಣು ಮಕ್ಕಳನ್ನು ಮದುವೆ ಆಗಿದ್ದಾರೆ. ದಶರಥನಿಗೆ ಪರಶುರಾಮರನ್ನ, ಭಾರ್ಗವರಾಮರನ್ನ ನೋಡಿದಾಗ ಮತ್ತೆ ಹೆದರಿಕೆ ಪ್ರಾರಂಭ ಆಯಿತು. ಇನ್ನೇನು ನಮ್ಮನ್ನು ಸಂಹಾರ ಮಾಡಿಬಿಡ್ತಾನೆ ಇವ. ಪರಶುರಾಮರು ಎದುರಿಗೆ ಬಂದರು. ರಾಮನಿಗೆ ಹೇಳಿದ್ರು, ಒಂದು ಕೈಯಲ್ಲಿ ಕೊಡಲಿ ಇದೆ, ಇನ್ನೊಂದು ಕೈಯಲ್ಲಿ ಧನುಸ್ಸು ಇದೆ. ಇದು ವೈಷ್ಣವ ಧನುಸ್ಸು. ನೀನು ಈಗಾಗಲೇ ಮುರಿದಿದ್ದೀಯಲ್ಲ, ಅದು ಶಿವಧನುಸ್ಸು. ತೆಗೆದುಕೋಳು, ನಾನು ಕೊಡುತ್ತೇನೆ, ಇದನ್ನ ಎತ್ತಿಕೋ. ನನಗೆ ಮತ್ತೆ ನಿನಗೆ ಯುದ್ಧ ಆಗಲಿ. ನನ್ನ ಹೊಟ್ಟೆಗೆ ಬಾಣವನ್ನ ಹೂಡು ಅಂತ ಹೇಳಿ. ಪರಶುರಾಮ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ, ಇಬ್ಬರು ಒಂದೇ. ಯುದ್ಧದ ನಟನೆಯನ್ನ ಮಾಡಿದ್ರು ಅಂತ. ಮಧ್ವಗುರುಗಳು ನಿರ್ಣಯವನ್ನ ಕೊಡುತ್ತಾರೆ. ಏನಿದು?
ಪರಶುರಾಮರು ಸೋತಂತೆ ನಟಿಸಿದ್ರು. ನನ್ನ ಹೊಟ್ಟೆಗೆ ಬಾಣವನ್ನ ಪ್ರಯೋಗಿಸು ಅಂತ ಹೇಳಿದ್ರು. ಏನು? ಒಬ್ಬ ದೈತ್ಯ ಇದ್ದ ಅಂತ, ಅತುಲ ಅಂತ ಒಬ್ಬ ದೈತ್ಯ. ಅವನಿಗೆ ತಪ, ಲೋಕ, ಅತುಲ ಅಂತ ಹೆಸರು. ಅವ ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡಿದ್ದಾನೆ. ಅವಧ್ಯತ್ವ ಬರಬೇಕು ನನಗೆ, ಯಾರಿಂದಲೂ ಸಾಯಬಾರದು, ಅದು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಬ್ರಹ್ಮದೇವರು. ಹಾಗಾದ್ರೆ ಭಗವಂತನಿಗೆ ಸೋಲು ಯಾವಾಗ ಬರುತ್ತದೋ ಆಗ ನನಗೆ ಸಾವು ಬರಲಿ ಅಂತ ಅವ ವರ ಕೇಳಿದ್ದೆ. ಬ್ರಹ್ಮದೇವರು ಆಯಿತು ಅಂತ ಹೇಳಿ. ಅವನಿಗೆ ಗೊತ್ತಿತ್ತು, ಯಾರೋ ಹೇಳಿದ್ದು ಕೇಳಿದ್ದ. ಭಗವಂತನಿಗೆ ಸೋಲು ಇಲ್ಲ, ಸಾವು ಇಲ್ಲ, ಆದ್ದರಿಂದ ನನಗೆ ಮರಣವೇ ಇಲ್ಲ ಅಂತ ಬ್ರಹ್ಮದೇವರ ಮಾತನ್ನೂ ಸತ್ಯ ಮಾಡಬೇಕು, ತಾನು ಸೋಲ್ತವನಂತೆ ನಟಿಸಬೇಕು. ಶಿವದೇವರ ವರ ಕೂಡ ಇತ್ತು ಅಂತೆ, ನೀನು ಭಗವಂತನ ದೇಹವನ್ನು ಪ್ರವೇಶಿಸಿ ಹೊಟ್ಟೆಯಲ್ಲಿ ವಾಸ ಮಾಡುವಂತೆ. ಆ ವರ ಕೂಡ ಪಡ್ಕೊಂಡಿದ್ದಾನೆ. ಪರಶುರಾಮ ದೇವರ ಹೊಟ್ಟೆಯಲ್ಲಿ ವಾಸ ಮಾಡಿಕೊಂಡಿದ್ದ. ಪರಶುರಾಮ ದೇವರು ಹೇಳಿದ್ರು, ನಾನು ಸೋತಿದ್ದೇನೆ, ರಾಮ ನನಗೆ ಬಾಣ ಪ್ರಯೋಗ ಮಾಡ್ತಾನೆ, ನೀನು ಹೊರಗೆ ಬಾ. ಹೆದರಿದವನಾಗಿ ಹೊಟ್ಟೆಯಿಂದ ಹೊರಗೆ ಬಂದಂತೆ ರಾಮ ಬಿಲ್ಲನ್ನ ಎತ್ತಿ ಹೆದೆ ಏರಿಸಿದ್ದ, ಬಾಣವನ್ನು ಹೂಡಿದ್ದ. ರಾಮ ಹೂಡಿದ ಬಾಣ ಎಂದೂ ವ್ಯರ್ಥ ಆಗುವುದಿಲ್ಲ. ಬಾಣ ಪ್ರಯೋಗ ಮಾಡಿದ, ಅತುಲನಿಗೆ ಬಿತ್ತು, ಅತುಲ ಸತ್ತು ಹೋದ. ಹೊಟ್ಟೆಯಲ್ಲೇ ಸತ್ತಿದ್ದರೆ, ಭಗವಂತನ ದೇಹದಲ್ಲಿ ಮರಣ ಹೊಂದಿದ್ರೆ ಅದೊಂದು ಮೋಕ್ಷವೇ ಆಗ್ತಾ ಇತ್ತು. ಅದು ಆಗಬಾರದು ದೈತ್ಯರಿಗೆ. ಆದ್ದರಿಂದಲೇ ಪರಶುರಾಮರು ಹೊಟ್ಟೆಯ ಹೊರಗೆ ಬಾ ಅಂತ ಹೆದರಿಸಿ ಹೀಗೆ ಸೋತವರಂತೆ ನಟಿಸಿದ್ರು. ಮತ್ತೆ ಪರಶುರಾಮರು ಹೋದರು, ಮಹೇಂದ್ರ ಪರ್ವತಕ್ಕೆ ಹೋದರು. ಆ ವೈಷ್ಣವ ಧನುಸ್ಸನ್ನು ರಾಮನಿಗೆ ಕೊಟ್ಟರು. ರಾಮ ಲೀಲಾಜಾಲವಾಗಿ ಅದನ್ನು ಎತ್ತಿಕೊಂಡ, ಬಾಣ ಪ್ರಯೋಗ ಮಾಡಿದ ಅಂದರೆ ಪರಶುರಾಮ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ, ಸಾಕ್ಷಾತ್ ಶ್ರೀಮನ್ನಾರಾಯಣನೇ ರಾಮನಾಗಿ ಅವತಾರ ಮಾಡಿದ್ದಾನೆ ಅಂತ ರಾಮಾಯಣ ನಮಗೆ ಸಂದೇಶವನ್ನು ಕೊಡ್ತಾ ಇದೆ. ಅಯೋಧ್ಯೆಗೆ ಬಂದ 4 ಮಂದಿ ಪುತ್ರರು ಕೂಡ ಅವರವರ ಹೆಂಡತಿ ಅವರೊಂದಿಗೆ ಕೂಡಿಕೊಂಡು ಚೆನ್ನಾಗಿ ಸಂಸಾರ ಮಾಡಿದ್ರು ಎಂಬಲ್ಲಿಗೆ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವ ಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ವಹೃತು ಹರಯೇ